ಹ್ಮ್ ವಿಚಾರ ಇಲ್ಲದಕ್ಕೆ ಇದು ನಂದು ಅಂತ ತಿಳ್ಕೊಂಡು ಕುಂತೀವಿ ಅನ್ನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಅಜ್ಞಾನದಿಂದ ಈ ಅನ್ಯಥಾ ಜ್ಞಾನ ನಮ್ಗೆ ಹುಟ್ಟಾಗೈತಿ. ಏ ಅಜ್ಞಾನ ಮೂಲಕ ಇದು ಗಟ್ಟಿಯಾಗೈತಿ. ಅನ್ಯಥಾ ಜ್ಞಾನ ಜ್ಞಾನ ಮಾಡ್ಕೊಂಡಾಗ ನೀ ಯಾರಿದ್ದೇನೋ ಅನುಭವ ನಿನಗಾದಾಗ ಇದು ಯಾವುದೋ ನಾನಲ್ಲ. ನಾನು ಎಲ್ಲವನ್ನ ಅರಿತಕ್ಕಂಥ ಇರು ನಾನು, ಅರು ನಾನು, ಆನಂದ ಸ್ವರೂಪ ನಾನು ಅನ್ನೋದು ಹೊಳಿತೈತಿ. ಸಂಕುಚ ದೃಷ್ಟಿ ಎಲ್ಲ ಹೋಗೈತಿ, ವ್ಯಾಪಕ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಕೈತಿ ನೋಡ್ರಿ. ಏನ್ ಅದಕ್ಕೆ ಈ ಸಂಕುಚ ದೃಷ್ಟಿ ಹೋಗ್ಬೇಕು. ಏನ್ ಇದ ಎಲ್ಲ ದುಃಖಕ್ಕೆ ಮೂಲಕ. ಇಷ್ಟ ನಾನು ಅಂದೆ ಅಂದ್ರೆ ದುಃಖ ಚಲವಾದ. ಸಂಕುಚ ದೃಷ್ಟಿ ದೇಶ ಕಾಲಗಳಿಗೆ ಸೀಮಿತ ಆಗಿಬಿಡ್ತೈತಿ ನಿನ್ನ ದೃಷ್ಟಿಯಲ್ಲಿ. ಅದು ದೇಶ ಕಾಲಗಳನ್ನು ಮೀರಿ ವ್ಯಾಪಕವಾದಂತಹ ದೃಷ್ಟಿ ಬೇಕು ನಮ್ಗೆ. ಅದಕ್ಕೆ ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಏನ್ ಅದು ವ್ಯಾಪಕವಾದದ್ದು. ಅದಕ್ಕೆ ಭೂಮ ಅಂತಂದ್ರೆ ಅದು ಸುಖರೂಪವಾದದ್ದು. ಏನ್ ಇದು ಸೀಮಾತೀತದ ನಿನಗಿರು. ಏನ್ ಸೀಮಿಗೆ ಪರಿಚ್ಛನ್ನತ್ವ ಉಳ್ಳತ್ತದು. ಇಷ್ಟ ಐತಿ ಅಂತ ಗಡಿ ಹೌದಲ್ಲ. ಸೀಮೆ ಗಡಿ ಇಷ್ಟ ಇದರಿಂದ ನಾವು ಅದರಿಂದ ಸೀಮೋಲ್ಲಂಘನ ಅಂತಾರಲ್ಲ, ದಾಟಬೇಕಾಗಿತ್ತು ನಾವು. ವ್ಯಾಪಕವಾಗಿ ನಿಲ್ಬೇಕಾಗಿದ್ದು ವೃತ್ತಿ. ಅಂದಾಗಿದ್ರೆ ಅನುಭವ ನಮ್ಗಾಗೈತಿ. ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು ನೋಡಿ, ವ್ಯಾಪಕ ದೃಷ್ಟಿ ಬರ್ಬೇಕು ನಾವು. ಅಂದಾಗ ನಮ್ಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತೆ ನಾವು. ಈ ದೃಷ್ಟಿ ನಮಗೆ ಬರ್ಬೇಕಾದ್ರೆ ಸತತ ಅನುಭವಗಳ ಮುಖಾಂತರ ಶ್ರವಣ, ನಮ್ಮ ಇರುವಿನ ಬಗ್ಗೆ ಸತತ ಶ್ರವಣದಿಂದ ನಮಗಿದು ಲಭಿಸ್ತದೆ ನೋಡಿ. ನಿತ್ಯ ಶ್ರವಣದಿಂದ ಆಗುವಷ್ಟು ಲಾಭ ಮತ್ತೆ ಅದರಿಂದನೂ ಆಗೋದಿಲ್ಲ. ಬರೇ ಬಾಳೆ ಚಿಂತನೆ ಮಾಡಿ ಏನು ಲಾಭ ಮಾಡ್ಕೊಂಡು ಹೇಳಿದ್ವಿ. ಮುದುಕಾಗಮೂಟ ಮಾಡಿದೆಯಲ್ಲ ಬಾಳೆ ಚಿಂತನದ ಕಾಲ ಕಳೆದ ವ್ಯರ್ಥ ಆಗ್ತಲ್ಲ ನಿನ್ನ ಜನ್ಮ. ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು. ನಮ್ಮ ಭವಿಷ್ಯದ ಕ್ಷಣಗಳು ವ್ಯರ್ಥ ಕಳಿಬಾರ್ದು ಅಂದಾರ. ಯಾವಾಗಲೂ ಅದರ ನೆನಪಿನಾಗಿರುವಂತಹ ಪ್ರಯತ್ನ ನಾವು ಮಾಡಬೇಕು. ಆತ್ಮಚಿಂತನದ ಅಭ್ಯಾಸದೊಳಗೆ ಅದರ ಕಳೆದ ಯಾರ ನಿರರ್ಥಕತೆಯನ್ನು ಹೊಂದ್ಯಾರ, ಜನ್ಮವನ್ನ ನಿರರ್ಥಕ ಮಾಡ್ಕೊಂಡಾರ. ಬಾಳೆ ಜನ್ಮನ್ಯಾಗ ಕಳೆದ ಯಾರು ಜನ್ಮ ಸಾರ್ಥಕ ಮಾಡ್ಕೊಂಡಾರೆ. ಎಲ್ಲ ಗುಡ್ಡಕ್ಕಲ್ಲಿ ಹೊತ್ತಂಗ ಆತ್ ನೀನು ಬಾಳೆ. ಅದ್ರಾಗ ಬೇಳೆ ಕಳೆದೆಲ್ಲ ವ್ಯರ್ಥ. ಇನ್ನು ಭವಿಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲ, ದುರುಪಯೋಗ ಮಾಡ್ಕೊಂಡು. ಇಲ್ಲಿ ಒಬ್ಬ ವಿಚಾರವಂತ ವಿವೇಕವಂತ ಇದನ್ನು ಸದುಪಯೋಗ ಮಾಡ್ಕೊಂಡು ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗುದು ನಾವು. ಸತತ ಶ್ರವಣದೊಳಗೆ ನೀ ತೊಡಗಿದಂದ್ರೆ ಪರಮ ಶಾಂತಿ ನಿನಗೆ ಲಭಿಸ್ತದೆ. ದೇಹದ ಮ್ಯಾಗಿನ ಅಭಿಮಾನ ಹೋಗ್ತೈತಿ, ದುಷ್ಟರ ಸಂಗ ತಪ್ತತಿ. ನಿನ್ನ ಮನಸ್ಸು ಶುದ್ಧ ಆಕೈತಿ. ಏನ್ ಮುಮುಕ್ಷವಾದವನಿಗೆ ಶ್ರವಣವು ಶ್ರೇಷ್ಠವಾದಂತಹ ಸಾಧನ. ಏನ್ ನೀವು ಉತ್ತಮ ಸಂಸ್ಕಾರ ಆಕೈತಿ. ಉತ್ತಮ ಸಂಸ್ಕಾರ ಆದ್ರೆ ಉತ್ತಮ ಜನ್ಮ ಬರ್ತೈತಿ. ಒಳ್ಳೆಯ ಸಂಸ್ಕಾರ ಬುದ್ಧಿಗೆ ಪಾಲನೆ ಪೋಷಣೆ ಆಕೈತಿ, ರಕ್ಷಣೆ ಮಾಡ್ತೈತಿ. ನೀನು ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ಇದ್ರೊಳಗೆ ಕಾಲು ಕಳಿಬೇಕು ಅಂದ್ರೆ. ಏನ್ ಅನಾತ್ಮ ಚಿಂತನದೊಳಗೆ ಕಾಲು ಕಳೆದ ಅಂದ್ರೆ ಹೀನ ಸಂಸ್ಕಾರಗಳ ನಿನ್ನಲ್ಲಿ ಮಾಡ್ಕೊಂಡು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ. ಏನ್ ನಿತ್ಯ ನೀ ಶ್ರವಣದೊಳಗೆ ತೊಡಗಿದೆ ಅಂದ್ರೆ ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಈ ತೋರಿಕೆಯಿಂದ ಏನು ಹಿತ ಅದ ನಿನಗೆ? ಇದ್ರಾಗ ಆಸಕ್ತಿ ಹೋಗಲ್ಲ ನಾವು. ಇದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕೂತಿ ವಿಚಾರ ಇಲ್ಲದಕ್ಕೆ ಇದಕ್ಕೆ ಸುಖರೂಪಣಸಾಗ್ತದೆ ತೋರಿಕೆ ವ್ಯವಹಾರ. ಎಷ್ಟೋ ತಿಂದ್ರಿ ಇದೆ ಕಂಡಂಗೆ ಅನಿಸ್ತೈತಿ, ಮುಂದೆ ಅದು ನಿಜವಾಗಿ ಇಲ್ಲೇ ಇಲ್ಲ. ಸುಖ ಅಂತ ಅನಿಸ್ತೈತಿ, ಸುಖರೂಪ ಹೌದನ? ಅದಲ್ಲ ಅಲ್ಲ. ಸುಖ ಅದು ತೋರುದಲ್ಲ. ತೋರುದು ಯಾವುದು ಸುಖರೂಪ ಅಲ್ಲ. ತೋರ್ತೈತಿ ಅಂದ್ರೆ ಅಡಗ್ತೈತಿ, ಅದು ಸುಖರೂಪ ಅಲ್ಲ. ಸುಖ ಅದು ತೋರದೆ ಅಡಗದೆ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಇದ್ದದ್ದು ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದು ಸುಖರೂಪ ಐತಿ. ಇದು ತೋರಿ ಅಡಗುದು ಅದು ಸುಖರೂಪ ಅಲ್ಲ. ಎಲ್ಲ ವಿಷಯ ವಸ್ತುಗಳು ತೋರ್ತಾವ ಅಡಗ್ತಾವು, ಯಾವಾಗಲೂ ಇಲ್ಲ. ಒಂದು ಅವಸ್ಥೆಯೊಳಗೆ ತೋರ್ತಾವ. ಒಂದು ಅವಸ್ಥೆಯೊಳಗೆ ತೋರುವಂತಹ ವಸ್ತುಗಳು ನಿನಗೆ ಸುಖ ಕೊಡ್ತಾವ. ನಾವು ಯಾಕಂದ್ರೆ ಅಪೇಕ್ಷೆ ಮಾಡ್ತೀವಿ, ಮಾಡಿ ಸಮಾಧಾನ ಕೇಳಿಸ್ಕೊತೀಯಲ್ಲ. ಎಷ್ಟು ಹೇಳಿದ್ರು ನಮಗಿದ ಅನುಭವ ಕೊಡುವುದು.
ಮತ್ತು ತೂರ್ಕಿ ದಶದ ಒಂದು ವಸ್ತುಗಳು ತೂರಿಡುವಂಥ ವಿಷಯ ವಸ್ತುಗಳ ಸಂಬಂಧ ಬಾಯಿ ತಕೊಂಡು ಕುಂತೀವಿ ಸಿಕ್ಕಾವ ಸಿಗಾಕಿಲ್ವ ಅಂತ. ಅವನು ಪಡ್ಕೊಂಡವ್ರು ಏನಾಗ್ಯಾರ ನೋಡ್ಕೋ, ತೋರಿಕೆ ವಸ್ತುಗಳು ಬೆನ್ನು ಹತ್ತಿದವ್ರು ಹಣೆ ಬರ ಏನಾಗೈತಿ ನೋಡ್ಕೊ. ಅದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಏನಾಗ್ಯಾರ ನೋಡ್ಕೊ. ಅದು ಬಹಳ ಮಹತ್ವದ ಈ ತೋರಿಕೆ ಸಂಬಂಧ ತಪ್ಪಿಸ್ಕೊಳ್ಳೋದು. ಅವ್ರಿಗೆ ಮಹಾತ್ಮರು ಅಂದರು. ತೋರಿಕೆ ಸಂಬಂಧ ತಪ್ಪಿಸ್ಕೊಂಡವ್ರು ಜಗತ್ತಿಗೆ ಪೂಜ್ಯ ಆದ್ರು. ಇದನ್ನ ಸಂಬಂಧ ಇಟ್ಕೊಂಡ್ರೆ ನೀ ಕಸಬರಿಗೆ ಹಾಕೊಂಡು ಕುಂತೀವಿ, ಹೌದಿಲ್ಲ? ಪೂಜ್ಯ ಆಗ್ಬೇಕಂತೀವಿ ಏನು ಕಸಬರಿಗೆ ಆಗ್ಬೇಕಂತೀವಿ ನೋಡ್ಕೊ. ತ್ರಿಲೋಕ ಜನ ಒಂದೇ, ಎಲ್ಲ ಲೋಕದವ್ರಿಗೆ ಪೂಜ್ಯ ಆದ್ರು. ಇದ್ರ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಯಾರು ಇರ್ತಾರ ಅವರು ಏನ್ ಸಂಬಂಧ ಹಚ್ಕೊಂಡವ್ರೆಲ್ಲರೂ ಏನ್ ಮಾಡಿದ್ರು? ಕಸ ಸಂಗ್ರಹ ಮಾಡ್ಕೊಂತ ಕಸಬರಿಗೆ ಹೋದಿಲ್ಲ. ವಿಷಯ ವಸ್ತುಗಳಂದ್ರೆ ಕಸನಲ್ಲ, ರಸ ಅದ್ರಾಗಿಲ್ಲ. ರಸೋ ವೈಸಹ, ರಸ ಅಂದ್ರೆ ಆನಂದ. ನಾನೇ ಆನಂದ ಸ್ವರೂಪ ಇದ್ದೇನೆ. ಅವನು ಅದನ್ನು ಹೊಂದಲಿಕ್ಕೆ, ಆನಂದವನ್ನು ಹೊಂದಬೇಕಂದ್ರೆ ಈ ವಿಷಯ ವಸ್ತುಗಳ ಅವಲಂಬನೆ ಮಾಡುವ ಅವಶ್ಯಕತೆನೇ ಇಲ್ಲ. ನಾವು ಇವು ಭಾಳಷ್ಟು ಇದ್ರೆ ನಾವು ಆರಾಮಿರ್ತೇವೆ. ಮತ್ತು ಭಾಳಷ್ಟು ಹೊಲ ಹಿಡಿದ್ರೆ, ಭಾಳಷ್ಟು ದುಡ್ಡು ಗಳಿಸಿದ್ರೆ, ಭಾಳಷ್ಟು ಯಾಕ್ರಿ ಇವೆಲ್ಲ ಬೆಳ್ಳಿ ಬಂಗಾರ ಮಾನ ಮರ್ಯಾದೆ ಭಾಳಷ್ಟು ಭಾಳದಿಂದ ಆರಾಮ ಹುಚ್ಚ ಭ್ರಮ ಆಗೈತೆ ನನಗೆ. ಅದಕ್ಕೆ ಅದನ್ನ ಯಾಕೆ ಮಾಡಲಿಲ್ಲ ಅವರು ಮಹಾತ್ಮರು? ನೋಡಿದ್ರೆ ಅವುಗಳು ಅಲ್ಪತೆಯನ್ನು ಮನಗಂಡ ಇದು ಈ ಬ್ಯಾಡಿದ್ರೆ ಸಹವಾಸ ಅಂತ ತಿಳ್ಕೊಂಡು ಅದರಿಂದ ಹಿಂದಕ್ಕೆ ಸರ್ ಎಷ್ಟೆಷ್ಟ ವಿಷಯ ವ್ಯವಹಾರದಿಂದ ಹಿಂದಕ್ಕೆ ಸರಿತಿ ನೋಡು, ಅಷ್ಟಷ್ಟು ನಿನಗೆ ಹಿತ ಅದ ನೋಡು. ಎಷ್ಟೆಷ್ಟು ಅದ್ರಾಗ ಮುಂದುವರಿತೀನಿ ನೀನು, ಅಷ್ಟು ಗಳಿಸಿನ ಇಷ್ಟು ಗಳಿಸಿನ ಮತ್ತೊಟ್ಟು ಅಜ್ಞಾನದಲ್ಲಿ ಗಟ್ಟಿಯಾಗಿ ಮತ್ತು ದುಃಖದಾಗ ಬಿದ್ದು ಹೊಳೆಯಾಡು ಪಳೆ ಬರ್ತದೆ. ನೆಮ್ಮದಿ ಅನ್ನೋದು ನಿನಗೆ ಕನಸಿನ ಮಾತು. ಇದ್ರ ಬೆನ್ನು ಹಚ್ಚಿ ಬಿಡದು. ವಿಷಯದ ಬಡವಿ ಕೈ ಬಿಡಂದ ತೊರೆ ಅಂದಾರಿಲ್ಲ, ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ಗಟ್ಟಿಯಾಗಿ ಅದ್ರ ಕಡೆ ಹಾಣಿಗೆ ಹಾಕದಂಗೆ ಏನು ಬೇಕಾದೈತೆ ಅಂದ್ರೆ ಹೊಳೆ ನೋಡ. ಹಂಗೆ ಒಂದು ದೃಢ ನಿಜ ವೈರಾಗ್ಯದ ಬಲವಿಡಿಯದೆ ಹಂಗೆ ದೃಢವಾದಂಥ ನಿಶ್ಚಯ ಮಾಡ್ಕೋಬೇಕು ನಾವು ವಿಚಾರದಿಂದ. ಏನು ಪ್ರಾಪ್ತ ಮಾಡ್ಕೊಂಡ್ರು ಸುಖ ಇಲ್ಲದಾಗ ಮತ್ತು ಅದು ಬೇಕಿ ಮನಸ್ಸಿನಾಗ ಅದ ಹೇಳಿ ಐತಿ. ಅದೊಂದು ಹೊಲ ಹಿಡಿದಿದ್ರೆ ಬೇಸಕ್ಕಿತ್ತು, ಅದೊಂದು ಮನೆ ಹಾಕಿದ್ರೆ ಬೇಷ ಇತ್ತು. ಏನು ಅವನ್ನೆಲ್ಲ ಮಾಡಿದ್ಪ, ಮುಂದೇನು ಇನ್ನೊಂದು ಮದುವೆ ಮಾಡ್ಕೊಂಡು ಅದರಿಂದ ಏನಾಯ್ತು ನೋಡ್ಕೊ. ಯಾಕ್ರಿ ಎಲ್ಲ ಬಂತಪ್ಪ, ಎಲ್ಲ ಡಬಲ್ ಅದು ಅದನ್ನೊಂದು ಮಾಡ್ಕೊಂಡ್ಬಿಡು, ಇನ್ನೊಂದು ಮಾಡ್ಕೊಂಡು ಹೋಗುದಿಲ್ಲ. ಅದರಿಂದ ಸುಖ ಸಿಗ್ತೈತೆ ಅಂತ ಭ್ರಮ ನಿನಗೆ. ಇನ್ನೊಂದು ಚಂದನ್ ಮಾಡ್ಕೊಂಡ್ಪ, ಇದು ಚಂದ ಇಲ್ಲಿದು, ಇನ್ನೊಂದು ಚಂದನ್ ಮಾಡ್ಕೊಂಡು ಏನು ಸುಖ ಕೊಡ್ತಾವ ನಿನಗೆ? ಜಗತ್ತಿನಾಗ ಏನು ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ. ಅಜ್ಞಾನದೊಳಗಿನ ಕಾರ್ಯ ಅದೆಲ್ಲ ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ಲಿಕ್ಕತ್ತಿಯಲ್ಲ. ಎಂತಪ್ಪ ನೀ ಅಜ್ಞಾನದಿಂದ ಕಡೆಕಾಗಬೇಕು? ಯಾರಿಗೂ ಸುಖ ಶಾಂತಿಯನ್ನು ಕೊಡುದು ನಾವು. ಈ ಭ್ರಾಂತಿ ನಾಶ ಮಾಡ್ಕೋಬೇಕು. ಈ ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ ನೋಡಿ. ಅದು ಉಸಾಬರಿಗೆ ಹೋಗುವ ನೆನಪು ಬರಬಾರ್ದು ನಿನಗೆ. ಅಂದಾಗ ನಿಜದ ಎಚ್ಚರ ಆದಾಗ ಬರ್ತೈತಿ. ಇದ್ರ ಕಡೆ ಎಲ್ಲ ಇದು ಇಲ್ಲ ವ್ಯರ್ಥಪ್ಪ ಅನ್ನೋದು ಹೊಳಿತೈತಿ ನಾವು. ಇದು ಹೊಳಿ ಮಠ ಹೆಂಗೆ ಹೋಗುದು? ಒಂದಿಟ್ಟ ಕೇಳ್ತೇವೆ, ಅವಾಗ ಹೊಳದಂಗೆ ಅನಿಸ್ತೈತೆ, ಹೌದು ಅನಿಸ್ತೈತೆ, ಮತ್ತೆ ಅಜ್ಞಾನದೊಳಗೆ ಮುಸುಗ. ಅದೇ ಇದ್ರ ನೆನಪು ಇಲ್ಲ ಇದ್ರ ವಿಚಾರ ಎಲ್ಲಿ ಕೇಳಬೇಡ. ಅವ ಎಲ್ಲಾರ ಇಂಥ ವಿಚಾರಗಳ ಕಿವಿಗೆ ಬಿದ್ದಾಗ ಹೌದಪ್ಪ ಇದು ಅನಿಸ್ತದೆ. ಮತ್ತು ಅವ ವಿಚಾರಗಳು ಜಡಬುದ್ಧಿ ಜಡಸಂಗ ಮಾಡಿ ಅವಾಗ ಗಟ್ಟಿ ಅನಿಸ್ತದೆ, ಅವ ಸುಖರೂಪ ಅನಿಸ್ತದೆ. ಅದ್ರ ಬೆನ್ನ ಹತ್ತಿ ಸಹಜವಾಗಿ ಎಲ್ಲರೂ ಅದ ನೀನು ಜೀವನ ಎಲ್ಲ ಅದ್ರಾಗ ಹೋದ ವಿಷಯ ಚಿಂತನದೊಳಗೆ ಕಾಲ ಸತ್ತು ಹೋದ. ಅದು ಹೇಳಷ್ಟು ಉಪಯೋಗ ಇಲ್ಲ ಅಂತ ಭಾಳ ಮಂದಿ ಹಾಕಿದ್ದಾರೆ ಈ ಭೂಮಿ ಮ್ಯಾಗ. ಬಹಳಷ್ಟು ಗಳಿಸಿದವರು, ಯಾಕ್ರಿ ಕೀರ್ತಿ ಹೊಂದಿದವರು, ಏನೇನೋ ಮಾಡಿದವರು, ಭಾಳ ಮುಂದುವರೆದು ಹೋಗಿ ಹಾಳಾಗಿ ಹೋಗ್ಯಾವ. ನಾಗರಿಕತೆಗಳೆಲ್ಲ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಕಾಲ್ ಗರ್ಭದೊಳಗೆ ಭೂಮಿ ಒಳಗಾಗ ಸಿಗ್ತಾವ ನೋಡ್ರಿ. ಅವು ಮೊದಲ ಎಷ್ಟು ಆಗಿ ಹೋಗ್ಯಾವ. ಏನು ಹೊಳ್ಳೆಳ್ಳಿ ಬಿದ್ದೈತಿ, ಇದು ಎಷ್ಟು ಸಲ ಹೊಳ್ಳೆಳ್ಳಿ ಬಿದ್ದೈತಿ ಭೂಮಿ. ನಗರಗಳದ ಒಳಗೆ ಯಾಕ್ರಿ ಎಂತೆಂಥವು ಹಾಳು ಹೋಗ್ಯಾರ. ಒಳಗೆಲ್ಲ ನಮೂನಿ ಮಾಡ್ಕೊಂಡಾರ ಅವ್ರು ಸುಖರೂಪ ಅಂತ ತಿಳ್ಕೊಂಡು ಅಜ್ಞಾನದಿಂದ. ಅದಕ್ಕೆ ಇದು ಈ ಜ್ಞಾನವನ್ನು ಮಾಡ್ಕೊ.
ಈ ಜ್ಞಾನವನ್ನು ಮಾಡ್ಕೊಳ್ಳೋದ ಹೊರತು ನಿನಗೆ ಬೇಕಾದಷ್ಟು ಜನ್ಮ ತಿರುಗಿದ್ರು ನಿನಗೆ ನೆಮ್ಮದಿ ಇಲ್ಲ. ಈ ಜ್ಞಾನ ನಿನಗೆ ಸಿಗಬೇಕಲ್ಲ, ನಿನಗೆ ಹೇಳೋರು ಯಾರು? ನಿನ್ನನ್ನು ನೀನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡು. ಎದಕ್ಕೂ ಮಹತ್ವ ಬರೋದಿಲ್ಲ. ನಿನ್ನ ನಿಜದ ಎಚ್ಚರ ನಿನಗೆ ಆತ್ಮ ಅಂದ್ರೆ ಬೇಕಾದೈತೆ ಅಂದ್ರು ಅದಕ್ಕೆ ಹೇಳಷ್ಟು ಮಹತ್ವ ಬರೋದಿಲ್ಲ. ಏನೆಲ್ಲ ಚಿಂತೆ ಇರುವುದಿಲ್ಲ, ಈ ತೋರ್ಕಿ ದಶೆಯಿಂದ ಆಗುದಿಲ್ಲ. ಇರುವಿಕೆ ದಶೆಯಿಂದ ಚಿಂತೆ ಇಲ್ಲೇ ಇಲ್ಲ. ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಚಿಂತೆ ಬರ್ತದೆ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ಕಡೆ ಲಕ್ಷ ಕೊಡು, ಇರುವಿಕೆ ಕಡೆ ಲಕ್ಷ ಕೊಡು. ತೋರ್ಕೆ ಕಡೆ ಲಕ್ಷ ಕೊಟ್ರೆ ಚಿಂತೆ ಇರುವುದನ್ನ ಅದು. ಪ್ರತಿನಿತ್ಯವೂ ಬ್ರಹ್ಮನಿಷ್ಠರಿಂದ ಆತ್ಮ ವಿಚಾರವನ್ನು ಕೇಳುವ ಅಭ್ಯಾಸ ಇಟ್ಕೋಬೇಕು ನೋಡ್ರಿ. ಯಾರಿಂದ? ಬ್ರಹ್ಮನಿಷ್ಠರಿಂದ ಯಾರು ಅದನ್ನು ತಿಳ್ಕೊಂಡಿರ್ತಾರ ಅವ್ರ ಮುಖಾಂತರ ಇದನ್ನು ಕೇಳ್ಬೇಕು. ಇದರ ಅಭ್ಯಾಸ ದಿನ ಮುಂಜಾನೆ ಸಂಜೆ ಮುಂದೆ 2 ಹೊತ್ತು ಇದನ್ನು ಮಾಡ್ಕೊಂತ ಇದ್ರೆ ಏನಾರ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಒಂದೇ ದಿನ ಬಿಟ್ಟೆ ಅಂದ್ರೆ ಮತ್ತೆ ಅದ್ರ ಹೆಚ್ಚಾಕೈತಿ. ನೀವು ನಾಳೆ ಹೋಗು ನಾಳೆ ಬಿಡ ಅಂತೇಳಿ ಆಲಸ್ಯತನ ಮಾಡಿದೆ ಅಂದ್ರೆ ನಿನ್ನ ಹಿತಾನ ಹಾಳು ಮಾಡ್ಕೊತಿ. ಶ್ರವಣದ ಕಡೆ ಎಲ್ಲ ಕೊಡೋದು ಬಿಟ್ಟೆ ಅಂದ್ರೆ ನಿನಗೆ ಹಾಳು ನೋಡಿ. ಅದಕ್ಕೆ ಸ್ವಲ್ಪ ಸಮಯವೂ ಕೂಡ ಇದನ್ನು ಬಿಟ್ಟಿರಬಾರ್ದು ಅಂತ. ಪ್ರಾಣ ಹೋಗ್ತೈತೆ ಅಂದ್ರೂ ಆ ಸ್ಥಾನವನ್ನು ಬಿಡಬಾರ್ದು ಅಂತ. ಇದರೊಳಗೆ ಸಿಗಲಾರ್ದಂಥದ್ದು ಯಾವುದೈತಿ ಹೇಳಿ? ಇದು ಇಲ್ಲ ಅನ್ನೋಂಗಿಲ್ಲ. ಎಲ್ಲಾ ತರದ ಕಲ್ಯಾಣ ಆಕೈತಿ ನಿನಗೆ ಇದ್ರ ಕಡೆ ಎಲ್ಲ ಕೊಟ್ಟಂದ. ಆದ್ರೂ ಅದ್ರ ಕಡೆ ಕೂಡ ಮನಸ್ಸು ಕೊಡಕ್ ಹೋಗುದು ಅಲ್ಲಿ ಅಂತೈತಿ ಮನಸ್ಸು. ಮತ್ತು ಬಾಳೆ ದೇಶನದಾಗ ಬೇಳೆ ಎಲ್ಲ ಆಯುಷ್ಯ ಎಲ್ಲ ಅದ್ರಾಗ ಕಳತದ. ಅದ್ರಾಗಿನ ನಿನ್ನ 100ನೇ ಭಾಗ ಇದ್ರಾಗ ಕಳೆದಿದ್ರೆ ನಿನ್ನ ಜನ್ಮ ಪಾವನ ಆಗಿರ್ಕಿತ್ತಲ್ವ. ಶತಾಂಶದಷ್ಟು ಇದ್ರ ಕಡೆ ಎಲ್ಲ ಕೊಟ್ಟಿದ್ರೆ 100ನೇ ಒಂದು ಭಾಗ ಇದ್ರ ಕಡೆ ಎಲ್ಲ ಕೊಟ್ಟಿದ್ದ ನಿನ್ನ ಜನ್ಮ ಪಾವನಕ್ಕಿತ್ತು. ಈಗಾರ ಏನಾಗೈತಿ? ಇನ್ನು ಉಳಿದ ವೇಳೆಯನ್ನು ಸಾರ್ಥಕ ಮಾಡ್ಕೋ. ಆಳ್ ವಿಷಯ ಚಿಂತನೆ ಕಾಲ ಕಳೆದು ಸತ್ತು ಹೋಗುದು ಅದಕ್ಕೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಪ್ರಶ್ನೆ ಇಟ್ಟಾರ. ಉಚಿತನ ನೋಡ್ಕೋರಿ. ನಮ್ಮನ್ನ ಪ್ರಶ್ನೆ ಕೇಳ್ಯಾರ. ನಾವು ಉತ್ತರ ಏನ್ ಮಾಡಿದೆ ಹಂಗಾರ ಮಾಡಿ ಏನಾತ್ಮ ನಿಮ್ಗೆ ಯೋಗ್ಯ ಆತ? ಏನು ಲಾಭ? ಹಂಗಾರೆ ಬಿಡ್ಬೇಕು ಏನು ಇದು ನಮ್ಮ ಇದ್ರಾಗ ಮುಂದುವರಿಬೇಕು ನೋಡಂಗ. ನೀನ ವಿಚಾರ ಮಾಡಿ ನಾವ್ಯಾಕೆ ಕೇಳೋಣ ಅಂತಿದ್ರ. ನಾವ್ ಹೇಳಿರಪ್ಪ ಇವ್ರು ಅಂತ ಹೇಳಿ ಮತ್ ಹೌದಿಲ್ಲ? ಹಿಂಗೆ ಹೇಳತ್ತಾರ ನಾವ್ಯಾಕೆ ಹೇಳ್ಬೇಕು? ನೀನು ನೋಡ್ಬೇಕಂದ್ರೆ ಬೆಣ್ಣತ್ತು ಅಲ್ಲಿ ಅಂದ್ರೆ ಸ್ವಲ್ಪ ನಿನಗ ಹೊಳಿಬೇಕದ. ಹೊಳದ ಸರಿತೀನಿ ನಾನು. ಮಹಾತ್ಮರ ನೆನಪಿಗೆ ತಂದು ಕೊಡ್ತಾರೆ. ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ಮಾಡ್ಬೇಕಿಲ್ಲ. ಮತ್ತು ಮೊದ್ಲಿನ ಚಾಳಿನ ಹೊರಗೆ ಹುಡ್ಕಾಕ ಹೊಂಟೆ ಅಂದ್ರೆ ತಿರ್ಗಾಡೋದು ಚಾಳಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡುದು? ಅದ್ರಾಗೈತಿ ಇದ್ರಾಗೈತಿ ಹಂಗೆ ತಿರುಗ್ತೈತಿ. ಭವರೋಗ ನಮಗೆ ಹತ್ಯದ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸುಧಾ ಇಲ್ಲ ನಮ್ಗೆ. ಭವರೋಗ ಹತ್ಯದ ಅಂತ ನಮ್ಗೆ ಅದಕ್ಕೆ ಖಾತ್ರಿ ಆತಂದ್ರೆ ಅದನ್ನ ಕಳ್ಕೊಳ್ಳಿಕ್ಕೆ ತಯಾರ ಪ್ರಯತ್ನ ಮಾಡ್ತೀವಿ ನಾವು. ನಾವು ಶಾಣ್ಯಾರ ಅಂತ ತಿಳ್ಕೊಂಡ್ಬಿಟ್ಟಿವಿ. ದೊಡ್ಡ ಶಾಣ್ಯಾರ. ಏನ್ ಮಾಡೋದು? ನೀನು ಶಾಣೆತನ ತಗೊಂಡು ಏನ್ ಮಾಡೋದು? ಉಪಯೋಗ ಇಲ್ಲ. ಲೌಕಿಕ ತಿಳುವಳಿಕೆ ಅಷ್ಟೇ ಮಾಡ್ಕೊಂಡ್ರು ಎಲ್ಲ ವ್ಯರ್ಥನೆ, ಎಲ್ಲ ತೋರಿಡುವುದು. ಮೋಕ್ಷಗಳಾದವರು ಸದ್ಗುರುವಿನ ಮುಖಾಂತರ ನಿರಂತರ ಕೇಳುವುದು ಅದು ಒಂದು ದೊಡ್ಡ ಸಾಧನೆ. ಅದೊಂದು ಭಾಗ್ಯ ಬೇಕಲ್ಲ. ಯಾವಾಗಲೂ ಅವರ ಸನ್ನಿಧಾನದೊಳಗಿದ್ದುಕೊಂಡು ಅದನ್ನು ಕೇಳುವಂಥ ಭಾಗ್ಯ ಬೇಕಲ್ಲ. ಅದನ್ನು ಕೇಳಿದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಅದು ಒಂದು ದೊಡ್ಡ ಸೌಭಾಗ್ಯ ನಮಗೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥ, ಭಾಳ ಹೀನ ಸ್ಥಿತಿ ಬರ್ತದೆ.
ಎಲ್ಲ ಮಹಾತ್ಮರು ಮೊದಲ ಶ್ರವಣ ಮಾಡಿನ ಮುಕ್ತ ಆ ಸ್ಥಿತಿಯನ್ನು ಹೊಂದ್ಯಾರವ್ರು. ಯಾವುದನ್ನು ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ತದೆ. ಅಂಥ ವಿಚಾರವನ್ನು ಕೇಳಬೇಕು, ಉಳಿದದ್ದನ್ನು ಕೇಳಬಾರ್ದು ಅಂತ. ಏನ್ ಯಾವುದನ್ನ ನಾವು ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗುವಂತಹ ವಿಚಾರ ಏನಿದೆ ಅದನ್ನು ನಾವು ಕೇಳಬೇಕು. ಅದು ಯಾವುದಂದ್ರೆ ತನ್ನ ಬಗ್ಗೆ ಅದನ್ನು ಮಾಡಬೇಕು. ತನ್ನ ಮೊದಲು ಅರಿಯೋದು, ತನ್ನನ್ನು ನಾವು ತಿಳ್ಕೊಳ್ಳೋದ್ರಿಂದ ನಿನಗೆ ದುಃಖನ ಇಲ್ದಂಗೆ ಆಗ್ತದೆ. ಏನ್ ತನ್ನ ಬಿಟ್ಟು ಅನ್ಯದ ಬಗ್ಗೆ ನೀನು ಎಷ್ಟೇ ಜ್ಞಾನ ಮಾಡಿಕೊಂಡ್ರೂ ದುಃಖದಿಂದ ನಿನಗೆ ಬಿಡುಗಡೆ ಎಂದೂ ಆಗುದಿಲ್ಲ. ಏನ್ ಮೊದಲು ಈ ಕೆಲಸ ತನ್ನ ಮೊದಲರಿಯುವುದು ಅಂತ, ಈ ಕೆಲಸ ನಾವು ಬಿಟ್ಟು ಬಿಡದೆ ಮಾಡಬೇಕಾಗಿದೆ. ಇದು ಮಹತ್ವ ಅಂತ ನಮ್ಗೆ ಗೊತ್ತಾಗ್ಬೋದು. ಬಾಳೆ ಮಾಡೋದು ಮಹತ್ವ ಆಗೈತೆ ನಮ್ಗೆ, ಅದೇನು ಮುಖ್ಯ ಅಲ್ಲ. ಅದನ್ನ ಅರಿವಲ್ದು ಹಾರಿಗಿಡೋದು ಹೋಗ್ಬಲ್ದು. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೋ, ಎಷ್ಟು ಅದನ್ನ ಕಣ್ಣಿಟ್ಟು ಮಾಡಿರೋ ಬಾಳೆ ಕಾಳಜಿ ವಹಿಸಿರಿ ಏನು ವ್ಯರ್ಥನೆ ಮಾಡೋದು. ಇದ್ರ ಕಡೆ ಲಕ್ಷ ಕೊಟ್ಟರೆ ಬಾಳೆ ಹೆಂಗಾರ ನಡಿವಲ್ಲ, ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತದೆ. ಅದಕ್ಕೆ ಮಹತ್ವನ ಉಳಿದಿಲ್ಲ. ಇದ್ರ ಕಡೆ ನೀ ಲಕ್ಷ ಕೊಡಕತ್ತೆ ಅಂದ್ರೆ ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನನ್ನು ನೀ ತಿಳ್ಕೊಳ್ಳೋದು ಭಾಳ ಮಹತ್ವ. ಮಾನವನ ಜನ್ಮದಲ್ಲೂ ಹೀನ ಸಂಸ್ಕೃತಿ ಎಳೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ ಒಂದರ. ಅದು ಬಹಳ ಮಹತ್ವದ ನಮ್ಮ ಜೀವನದೊಳಗೆ. ಅತಿ ದೌಡ್ ಮಾಡ್ಕೊಳ್ಳೋ ಕೆಲಸ. ಇನ್ನ ಭಾಳ ದಿನ ಬದುಕ್ತೇನೆ ಅಂತ ಬಾಳೆ ಬದುಕನ್ನು ನೋಡು. ನಾವು ಹಿಂದಕ್ಕೆ ಹಾಕ್ರಿ ಮೊದಲು ಇದು ನೇಮದ್ದಲ್ಲ ಶರೀರ, ಈಗ ಹೊಕ್ಕೈತಿ ಅಂತ ತಿಳ್ಕೊಂಡು ದೌಡಿದ್ರ ಕೆಲಸ ಮಾಡಿ. ಮುಂದಿನ ಕ್ಷಣ ನಿನ್ನದಲ್ಲ. ಮನೆಗೆ ಹೋಗಿ ಹತ್ತೇನೋದು ಬರಸಿಲ್ಲ. ನೀನು ಇಲ್ಲೇ ಬಿದ್ವಾರಿ ಏನ್ ಮಾಡಿ ಇದ ನೆನವನ್ಯಾಗ ಹೋಗ್ಬೇಕು. ಅಂತ್ಯ ಕಾಲಕ್ಕೆ ಇದ ನೆನವು ಇತ್ತಂದ್ರೆ ಅದು ಮುಂದುವರಿತೈತಿ. ಅಂತ್ಯಮತಿ ಸಾಗತಿ. ಶರೀರ ಬಿಡು ಮುಂದೆ ನನ್ನ ಮಕ್ಕಳು, ನನ್ನ ಮರಿ, ನನ್ನ ಮಗಳು, ನನ್ನ ಹೊಲ ಇವ ನೆನಪು ಬಂದ್ರೆ ಏನ್ ಮಾಡ್ತು ಭಾಳ ಹೀನ ಸ್ಥಿತಿ ಬರ್ತೈತಿ. ಸಂಸ್ಕಾರ ಯಾವುದು ಪ್ರಬಲ ಇರ್ತೈತಿ ಅದ ಬಂದು ನಿಂದಿರ್ತೈತಿ ಅಂತ್ಯಕಾಲಕ್ಕೆ. ಜೀವನ ಪರ್ಯಂತ ಅದಕ್ಕಾಗಿ ಬಡ್ಕೊಂಡು ವೇಳೆ ಹೆಚ್ಚು ವೇಳೆ ಎದ್ರಾಗ ಕಳೆದಿತ್ತು ನೋಡು, ಅದ ವಿಚಾರ ನಿನಗೆ ನೆನಪಿ ಬರ್ತದೆ. ಸಂಕಟ ಬಂದಾಗಟ್ಟ ಮಾಡೋರಿಗೆ ತಿಳಿದಿಲ್ಲ ನನಗೆ, ಹೌದಿಲ್ಲ? ಮತ್ತೆ ಬಿಡೋದು ಸಂಕಟ ಬಂದಾಗಟ್ಟ ವೆಂಕಟರಮಣ ಎಲ್ಲಿ ಬಿಡಬೇಕು, ಉಳಿಬೇಕು, ಉಳಿದಿಲ್ಲ. ನೀನು ವಿರಕ್ತ ಆದ್ರೆ ಯಾವ ವಿಷಯ ಸಂಗ್ರಹನೂ ಇರಬಾರ್ದು ನಿನಗೆ. ಅದೇ ಅದ್ರ ಗುರುತ. ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಯಾವ ವಿಷಯ ಸಂಗ್ರಹನೂ ಇರಬಾರ್ದು. ಮತ್ತವು ಜನ್ಮಕ್ಕೆ ಆಗ್ತಾನೆ. ಯಾವ್ದಾರ ವಿಷಯ ಸಂಗ್ರಹ ಮಾಡ್ತಾನ ಅತಿ ಮ್ಯಾಗೆ ಯಾವ್ದ್ರ ಮ್ಯಾಗ ಹಚ್ಕೊಳಕ್ ಹೋಗ್ಬಾರ್ದು. ಎಲ್ಲ ತುದಿಮೆಟ್ಟಿನ ಗೆಳೆತನ. ಎಲ್ಲದ್ರಾಗೂ ಐತಿ ಅಂದ್ರೆ ಸುಧಾ ಅದ್ರಾಗ ಪೂರ್ಣ, ಅದ್ರಾಗ ತುದಿಮೆಟ್ಟಿನ ಗೆಳೆತನ ಅಷ್ಟ. ಅದನ್ನ ಅವಲಂಬನೆ ಮಾಡಕ್ ಹೋಗ್ಬಾರ್ದು. ಪೂರ್ಣ ಅದ್ರಾಗ ಮುಳುಗಿದೆ ಅಂದ್ರೆ ಕಡೆಗೆ ಹೋಗೋದು ಭಾಳ ಕಠಿಣ. ಅದನ್ನ ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ ತಗೋ ನೀವು. ಅದರಿಂದ ನೀನು ಹಿತ ಐತೆ ಅಹಿತ ಐತೆ ನೋಡು. ತಿನ್ನೋದ್ರಿಂದ, ನೋಡೋದ್ರಿಂದ, ಕೇಳೋದ್ರಿಂದ, ಮುಷ್ ನೋಡೋದ್ರಿಂದ, ಮುಟ್ಟೋದ್ರಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ಬಿಡ್ಕೊಂಡೈತಿ ನಿನಗೆ. ಮಂಡಿಗೆ ಶಾಂಡಿಗೆ ಆನಂದ ಬೇಸರಕೈತಿವೆ, ನಿದ್ರೆ ಆನಂದ ಬೇಸರಕೈತಿ ನಿನಗೆ. ನಮ್ಮ ಕಡೆ ಮಂಡಿಗೆ ಮಾಡೋ ರೂಢಿ ಇಲ್ಲ. ಬ್ರಾಹ್ಮಣರಲ್ಲಿ ಅದು ಇರ್ತದೆ ಮಂಡಿಗೆ. ನಮ್ಗೆ ಮಂಡಿಗೆ ತಂದು ಕೊಡ್ತಿದ್ರು ಅಜ್ಜಾರು. ನಾವು ತಿನ್ನೋರು ಮಂಡಿಗೆ ತಗೊಂಡದ್ರ ಹಾಲು ತುಪ್ಪ ಸಕ್ಕರೆ ಹಾಕೊಂಡು ಹೊಡೆದ್ಬಿಟ್ರೆ ಇನ್ನಷ್ಟು ಕೊಡಂತಿ ಹಂಗ ಒಳ್ಳೆ. ಹೌದಿಲ್ಲ? ಸಿಮಿ ಐತೆ ಅಂದ್ರೆ ಅದಕ್ಕಿಂತ ನಿದ್ದೆ ಆನಂದ ಅದು ಬೇಸರಕೈತಿ. ಇನ್ನಟ್ಟು ಹಿಡಿಯುವ ಅಂತಂದ್ರೆ ನಾಲ್ಗೆ ರುಚಿಗೆ ಬೆನ್ನು ಹತ್ತಿರ ಮತ್ತು ಅದು ಹೊಟ್ಟಿ ಕೆಟ್ಟೈತಿ ಅಂದ್ರೆ ಸುಧಾ ಕಬರಿಲ್ಲ, ಹಂಗ ಹೊಡೆದ ಬಿಡು. ನೋಡೋನ್ ತಗೋ ಅದು ಜಾಡಿಸ್ತೈತಿ. ಮತ್ತೆ ತಿಂದ ಬಿಡು. ಇನ್ನೂ ಆಶೆ ಹೋಗುದಿಲ್ಲ. ಬೇಸರಕ್ಕಾವ ಎಲ್ಲ ಇಂದ್ರಿಯ ಸಂಪರ್ಕ ತಗೊಂಡು ಒಂದು ಬಿಟ್ಟು ಕೂಡಲೇ ಮತ್ತೊಂದು ಹೋಗ್ತೈತಿ. ಹಂಗೆ ಬಿಟ್ಟು ಸುಡ್ದಾಡ್ ಕಡಿಕೆ ಎಲ್ಲ ಬೇಸರ ಕಡಿಕೆ ಎಲ್ಲಿ ಹೋಗಿ ವಿಶ್ರಾಂತಿಗೋಸ್ಕರ
ಯಾವ ಇಲ್ಲದ ನಿದ್ರಿಗೆ ಮರಿ ಬ್ಯಾಡಪ್ಪ ಇನ್ನು ಸಾಕಾಯ್ತು ಎಲ್ಲ ಬೇಸರ ಬೇಸರಕ್ಕಾಕೈತಿ ಸುಖ ಏನಾರ ಬೇಸರಕೈತಿನ ವಿಷಯ ಭೋಗ ಸುಖರೂಪ ಆಗಿದ್ದು ಅದು ಯಾಕೆ ಬೇಸರಕೈತಿ ಬೇಸರಕೈತಿ ಅಂದ್ರೆ ಅದು ಸುಖರೂಪ ಅಲ್ಲ ಅದಕ್ಕೆ ಅದನ್ನು ಬಿಡು ಅಂತ ಹೇಳ ತೊರೆ ವಿಷಯವನ್ನು ಯಾವ್ದು ನಮ್ಗೆ ಬೇಸರಿಕೆ ಕೊಡ್ತೈತಿ ದುಃಖ ಕೊಡ್ತೈತಿ ಅದನ್ನ ಕೈ ಬಿಡತ್ತೆ ಎಲ್ಲ ಕೊಡ್ತಾವೆ ವ್ಯವಹಾರ ಎಲ್ಲ ಬೇಸರಿಕೆ ಕೊಡ್ತಾವಿಲ್ಲ ಬಾಳೆ ಬೇಸರಿಕೆ ಕೊಡ್ತೈತಿ ಹಿತ ಕೊಡ್ತೈತಿ ನಿನಗೆ ಬೇಸರಿಕೆ ಕೊಡ್ತೈತಿ ಅಂದ್ರೆ ಅದನ್ನ ಯಾಕೆ ಮಾಡಕ್ ಹೋಗಿದ್ದಿ ಮತ್ತು ಅದನ್ನ ಮಾಡೋದು ಹೇಳ ಮತ್ತು ಅದನ್ನ ಮಾಡ್ಕೊತ ಕೂತ ಅದರಿಂದ ಲಾಭ ಏನೈತೆ ಹೇಳಿ ವಿಚಾರ ಮಾಡಲೇ ನಾವು ಅದ್ರಾಗ ತೊಡಗ್ತೇವೆ ಇಷ್ಟ ಯಾವನಲ್ಲಿ ವಿವೇಕ ಇರ್ತೈತಿ ಅವೆಲ್ಲ ಇದನ್ನ ಯಾಕೆ ಮಾಡಕ್ ಅವಿವೇಕದಿಂದ ಇದು ನಮ್ಗೆ ವ್ಯವಹಾರ ನಡೆದೈತಿ ಅದು ಅಧ್ಯಾಸದೊಳಗೆ ವ್ಯವಹಾರ ಇದ ಸುಖರೂಪ ಅಂತ ಬಾಳೆದ ವ್ಯವಹಾರ ಇದು ಹೊಳಿತೆ ಅಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆತ ಅಂದ್ರೆ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿಬಿಡ್ತೈತಿ ಎಲ್ಲದ್ರ ಬಗ್ಗೆ ಉದಾಸೀನ ಭಾವ ಬ್ಯಾಡಪ್ಪ ಇದ್ರಾಗ ಆಸಕ್ತಿ ನಾನು ಅನಾಸಕ್ತಿ ಬಂದ್ಬಿಡ್ತದೆ ಎಲ್ಲರಿಗೂ ವಿವೇಕವಂತರಾದ ಏನು ಆ ವಿವೇಕ ಇಲ್ಲದಕ್ಕೆ ಇದ ಸುಖರೂಪ ಅನಿಸ್ತದೆ ಇದ ನಮಗೆ ಹಿತ ಅನ್ಸಕ್ಕೆ ಏನು ಮನಸ್ಸು ವಿಷಯದ ಸಂಪರ್ಕ ಭೋಗದಿಂದ ಬೇಸರಿಕೆ ಹೊಂತೈತಿ ಏನು ಬೇಸರಿಕೆ ಕಳ್ಕೊತೈತಿ ನೋಡ್ಕೋರಿ ನಿದ್ದೆ ಹತ್ತಿದಾಗ ಯಾವುದೋ ವಿಷಯ ಇಂದ್ರಿಯ ಸಂಪರ್ಕ ಹೋಗಿಲ್ಲ ಅಲ್ಲಿ ಬೇಸರ ಆಗೋ ಪ್ರಸಂಗನೇ ಇಲ್ಲ ನಾವು ಎಲ್ಲಿರ್ತಾವ ಅಲ್ಲಿ ಬೇಸರಿಕೆ ಹೊಂತೈತಿ ಅದು ಎಚ್ಚರಿಕೆ ಆಗದ ವಿಷಯ ಮತ್ತು ಇಂದ್ರಿಯಗಳದಾವ ಬೇಸರಿಕೆ ಹೊಂತೈತಿ ಬೇಸರ ಆತಿಲ್ಲ ಬಾಳೆ ಮಾಡಿ ಬೇಸರಿಕೆ ಆದ್ರೆ ಅದನ್ನ ಮಾಡಿ ಕಳ್ಕೊ ಹಂಗಾರ ಅವು ಸುಖ ಕೊಡುವ ಗಳಿಸಿಯಲ್ಲ ಅವನ್ನ ನೆನಪು ಮಾಡೋ ಅವುಗಳನ್ನ ಹೊಂದು ಸುಖ ಹೊಂದು ನೋಡು ನಂಗೆ ಶರೀರದನ್ನ ಜಡ್ಡು ನಿದ್ದೆ ಹತ್ತಿದಾಗ ಕಡಿಮೆ ಆಕೈತಿಲ್ಲ ಆದಷ್ಟು ನಿದ್ದೆ ಮಾಡಕ್ಕೆ ಬರ್ ವಿಶ್ರಾಂತಿ ತಗೋರಪ್ಪ ಅಂತಾನೆ ವಿಶ್ರಾಂತಿ ಅಂದ್ರೆ ಯಾವುದೋ ವ್ಯಾಪಾರ ಬಂದ್ ಮಾಡೋದು ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದ್ರೆ ನಿನಗೆ ವಿಶ್ರಾಂತಿ ಸಿಗುತ್ತೆ ಅವ್ನು ಮಾಡ್ಕೊಂತ ಹಾಲು ನಿನಗೆ ಎಲ್ಲಿ ವಿಶ್ರಾಂತಿ ಅನ್ನೋದಿಲ್ಲ ನೆಮ್ಮದಿನ ಕಳ್ಕೋತೆ ಅವನು ಮಾಡಿ ಅದಕ್ಕೆ ಬ್ಯಾಡ್ಲಿ ಮನಸ್ಸು ಭೋಗದ ಒಡನಾಟ ಅದರಿಂದ ದನು ಆಕೈತಿ ಇದು ಹೊಳೆದು ಎಷ್ಟು ಹೇಳ್ಕೊಂತ ಬಂದೇವಿ ದಿನಾ ಹೇಳುವುದು ಕೇಳುವುದು ಮಾಡಿದ್ರು ಅದರ ಒಡನಾಟ ಬಿಡಾಕ ಚಾಳಿ ಕಲ್ತು ಚಾಳಿ ಅದಿಲ್ಲ ಅದು ಸಂಪರ್ಕ ಮಾಡಿದಾಗ ಸುಖ ಸಿಗ್ತೈತಿ ಅನ್ನು ಈ ಹುಚ್ಚು ಭ್ರಾಂತಿ ನಮಗೆ ನಾಶ ಆಗ್ಬೇಕು ನಾಶ ಆಗ್ಬೇಕಾರ ನಮ್ಮ ನಿಜದ ಜ್ಞಾನ ನಮಗಾಗಬೇಕು ಅಜ್ಞಾನ ಹೋಗ್ಬೇಕು ನಮಗೆ ಅಜ್ಞಾನ ಮತ್ತು ಎಲ್ಲಿ ತನಕ ಅಜ್ಞಾನ ಇರ್ತೈತೆ ಎಲ್ಲಿ ತನಕ ಇದು ಮೋಹ ಉಂಟಾಗ್ತೈತಿ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಪೂರ್ಣ ನಾಶ ಆದಾಗ ಈ ಮೋಹ ಬಂಧನದಿಂದ ನಮಗೆ ಬಿಡುಗಡೆ ಆಗ್ತದೆ ಅಲ್ಲಿ ಮಟ್ಟ ಸಾಧ್ಯನೇ ಇಲ್ಲ ನಾವು ಬಿಡುಗಡೆ ಆಗೋದು ಅದಕ್ಕೆ ನಿರಂತರ ಇದ್ರ ಬಗ್ಗೆ ಅಜ್ಞಾನ ಹೋಗೋವರೆಗೂ ಈ ವಿಚಾರವನ್ನು ಶ್ರವಣ ಮಾಡೋದು ಮನನ ಮಾಡೋದು ನಡೀಬೇಕು ಏನು ಮನೆಯೊಳಗೆ ಸುಧಾ ಇದೆ ಅಭ್ಯಾಸ ಮೊದಲೇ ಹಿಂದಿನ ಋಷಿ ಮುನಿಗಳು ಮನೆಯೊಳಗೆ ನಡೀತಿತ್ತು ಅಭ್ಯಾಸ ಮಾಡಿ ಅವನ್ನ ಕಂಡುಕೊಂಡ್ರವ್ರು ಎಲ್ಲಿ ಹೋಗ್ಲಿಲ್ಲ ಅದ ತಪೋ ಭೂಮಿ ಆಯ್ತು ಮಣಿನ ಹೋದಿಲ್ಲ ಅಜ್ಜಾರಿ ಎಲ್ಲಿ ಹೋಗ್ಲಿಲ್ಲ ಮನೆಯೊಳಗೆ ಅಭ್ಯಾಸ ನಡೀತಿತ್ತು ಎಲ್ಲ ಇದ್ರು ಅದರ ಅಭ್ಯಾಸದಾಗ ಕಾಲ ಕಳೆದು ಇದ್ದ ತೋರಿಸಿದ್ರಲ್ಲ ಹೆಂಗ ಋಷಿ ಮುನಿಗಳ ಯುದ್ಧಕ್ಕೆ ತೋರಿಸಿದ್ರು ಗೃಹಸ್ಥ ಜೀವನದೊಳಗೆ ಇದ್ದ ಅದರಾಗ ಕಾಲ ಕಳೀತಿದ್ರು ಮೊದಲು ಮನೆಯೊಳಗೆ ಅಲ್ಲಿ ಪ್ರವಚನ ಅಷ್ಟ ನಡೀತಿತ್ತು ಹಿಂದಗಡೆ ಮಂದಿ ಕೂಡಾಕ ಜಗ ರಿಕ್ಕಾತಿ ಮನಿ ಅಲ್ಲಿ ಹೊಲದಾಗ ಅವ್ರ ಆಶ್ರಯ ಮಾಡಿದ್ರು ಒಂದಿಷ್ಟು ಅಜ್ಜವ್ರು ಇದ್ದಾಗ ಅವ್ರು ಗದ್ಲಿಕ್ಕೆ ಹೋಗತ್ತಿದ್ದಿಲ್ಲ ಅವರು ಇದೇ ವಿಚಾರದಾಗ ಗೊತ್ತಿದ್ದವ್ರಿಗೆ ಅದು ಇದಾತ ಹೆಂಗ ಬೆಳ್ಕೊಂತ ಅಲ್ಲಿ ಅವ್ರ ತಗಡಿನ ಸಡ್ಡ ಹಾಕಿದ್ರು ಅಲ್ಲಿ ಅಜ್ಜವ್ರು ಇದ್ರಾಗ ನೋಡಿರ್ಬೇಕು ನೀವು ಅದೆಲ್ಲ ಇದಾಗೈತಿ ಈಗ ಅದು ಅವಾಗ ಇನ್ನ ಸಣ್ಣವರಿದ್ದು ಕಲ್ಲಪ್ಪಜ್ಜ ಕರ್ಕೊಂಡು ಹೋಗಿದ್ದೆ ನಮ್ಮನ್ನು ಕಲ್ಲಪ್ಪಜ್ಜನ್ ಕೂಡ ಹೋಗಿದ್ವಿ ನಾವು ಅವಾಗ ಅಜ್ಜವ್ರ ಮ್ಯಾಗ ಅಲ್ಲೇ ಕಟ್ಟಿ ಮ್ಯಾಗ ಕುಂತ ಹೇಳ್ತಿದ್ರು ಜಮಣರ ಕಲ್ಲಪ್ಪಜ್ಜ ಹೋಗಿ ನಡಿ ಅಂತ ಕರ್ಕೊಂಡು ಹೋಗಿದ್ದ ಒತ್ತಾಯ ಮಾಡೋದು ಕರ್ಕೊಂಡು ಹೋಗಿದ್ವಿ ಅವಾಗ ಅದಕ್ಕಿಂತ ಮೊದಲು ಮನೆಯೊಳಗೆ ನಡೀತಿತ್ತಂತ ಮನೆಯೊಳಗಿದ್ದ ಮಾಡ್ಕೋ ಕೆಲಸ ಪ್ರತಿಯೊಬ್ಬರು ತಮ್ಮ ಮನೆಯೊಳಗೆ ಇದನ್ನು ಸಾಧಿಸ್ಬೇಕಾಗಿತ್ತು ನಮ್ಮ ಮನೆ ಕೂಳ್ತಿಂದ ನಾವು ಸಾಧಿಸ್ಬೇಕಾಗಿತ್ತು
ಅನ್ಯದ್ರ ಅವಲಂಬನ ಮಾಡೋಂಗಿಲ್ಲ. ನಾಳೆ ಋಣದಾಗ ಬೀಳ್ಬೇಕಾಗೈತಿ, ಇನ್ನೊಬ್ಬರು ಋಣದಾಗ. ಹೌದಿಲ್ಲ? ಅಲ್ಲೇ ಯಾವಾಗಲೂ ಅದು ಮಳಗಿ ಮ್ಯಾಗ ಒಂದು ವರ್ಷ ಅದಕ್ಕೆ ಕೊಲಾರಿ ಕಟ್ಕೊಂಡ ಒಳಗೆ ನೀರು ಇದಾಗಲಂಗ ಅಲ್ಲೇ ಧ್ಯಾನ ಕೊಂಡಿರ್ತಿದ್ರು ಅಂತ ಆಚಾರ್ಯ. ಏ ಅಭ್ಯಾಸ ಅಭ್ಯಾಸ ಅಲ್ಲೇ ಅಭ್ಯಾಸ ಮಾಡ್ಯಾರ ಅವ್ರು ನಿರಂತರ. ನಿಮ್ಮಪ್ಪ ಮನ್ಯಾಗ ಸಾಧಿಸಿದ, ನಿಮ್ಮ ಅಜ್ಜ ಗುಡ್ದಾಗ ಸಾಧಿಸಿದ್ದ, ಇದು ಗಾಡ್ಯಾಗ ಹೊಕ್ಕೈತಿ ನೋಡಿದ ಹಿಂಗ ನಿರಂಜನ ಹಬ್ಕೊಳಂತಿದ್ರು. ಎಲ್ಲಿ ಕುಂದಿರ್ತಾರ ಅವ್ರು ಅಲ್ಲೇ ಗಾಡ್ಯಾಗ. ಏನ್ ನಮ್ಮ ಜೀಪು ಬಾಗಿಲಿದ್ದಿದ್ದಿಲ್ಲ ಅದ. ಯಾವಾಗ ಮತ್ತೆ ಜೋಲಿ ಹೋಗಿದ್ದಂತೆ ಸಮಸ್ಯೆ ಆಗಿ ಅವ್ರನ್ನ ಒಳಗೆ ಕುಣಿಸಿ ಒಬ್ಬರು ತುದಿ ಕುಂಡಿರ್ತಿದ್ವಿ. ಮತ್ತೆ ಅವ್ರ ಫರಕ್ ಮಾಡ್ಕೊಂತ ಕುಂತ ಬಿಡವ್ರ. ಅದು ಏನ್ ಆದ್ರೂ ಲಕ್ಷ್ಯ ಎಲ್ಲಿ ಇರ್ತಿರ್ತದ. ಮತ್ತು ಎಚ್ಚರ ಅದು ಏನು ಕೇಳಿದ್ರು ಮತ್ತು ಎಚ್ಚರ ಹೇಳ್ತಿದ್ರು ಅವರು. ಮತ್ತೆ ಅದ್ರ ಒಳಗೆ ಅಭ್ಯಾಸ ನಡೀತಿತ್ತು. ಏನ್ ಹಂಗ ಒಳಗೆ ನಡಿಬೇಕಲ್ಲ ಅಭ್ಯಾಸ. ಹೊರಗನ ಬಿಟ್ಟಾರನ? ಬಿಟ್ಟಿಲ್ಲ ಅದನ್ನ. ಒಳಗಿದ ಅಭ್ಯಾಸ ನಡೀತಿತ್ತಂಗ. ಏನ್ ಜಾನನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತೇನು ಎಂತೂ ಅಂತ. ನಮಗೆ ಶಾನ್ಯ ಲೌಕಿಕನು ಬಿಟ್ಟಿಲ್ಲ, ಆದ್ರೆ ಒಳಗೆ ಎದನಾರ ಬಿಟ್ಟಾನ ಅದನ್ನು ಇಲ್ಲ. ಒಳಗೆ ಅಭ್ಯಾಸ ನಡೀತಿರ್ತದೆ. ಹೊರಗೆ ಅದ್ರಾಗ ಅದಾನಂದ್ರೆ ಸುಧಾ ಒಳಗೆ ಅವಂಗ ಅದು ಇರುವುದಿಲ್ಲ. ಇದ್ದೂ ಇಲ್ಲದಂಗೆ ಇರ್ತಾನ, ನೋಡಿ ನೋಡ್ದಂಗ, ಕೇಳಿ ಕೇಳದಂಗೆ. ಹೌದಿಲ್ಲ? ಹಂಗ ಅವ ಸಾಧಿಸಿದ್ರ ಋಷಿ ಮುನಿಗಳೆಲ್ಲ. ನಾವು ಎಲ್ಲರಿಗೂ ಬರ್ತೈತಿ ಅದು, ಮನೆಯೊಳಗಿದ್ದು ಮಾಡ್ಕೊಳಕುತ್ತ. ಅವ್ರ ಗೃಹಸ್ಥ ಜೀವನ ಸಾಗಿಸಿದವನಿಂದ ಇದು ಜಗತ್ತಿಗೆ ಪ್ರಚಾರ ಆದದ್ದು. ಎಲ್ಲ ಬಿಟ್ಕೊಟ್ಟು ಓಡಿ ಹೋದವರಿಂದ ಇದಾಗಿಲ್ಲ. ಏನ್ ಗೃಹಸ್ಥ ಜೀವನದೊಳಗೆ ಗೆದ್ದುಕೊಂಡು ಮನೆ ಮಾರಿ ಬಿಟ್ಟುಕೊಟ್ಟು ಹೋದವರಿಂದ ಇದು ಪ್ರಚಾರ ಆಗಿಲ್ಲ. ವೇದಾಂತ ಪ್ರಚಾರ ಆದದ್ದು ಪ್ರಾಪಂಚಿಕ ಋಷಿಮುನಿಗಳಿಂದ ಇದು ಪ್ರಚಾರ ಆದದ್ದು. ಏನ್ ಇದ್ದು ತೋರಿಸಿದ್ರೆ ಹೆಂಗಿರ್ಬೇಕಪ್ಪ ಋಷಿಗಳ ಜೀವನ. ಎಲ್ಲ ಹಿಂದಿನ ಋಷಿಮುನಿಗಳೆಲ್ಲ ಪ್ರಾಪಂಚಿಕರು ಇದ್ರು. ವಶಿಷ್ಠರವರು ಇದ್ರಿಲ್ಲ, ಎಂತೆಂಥವ್ರು ಆಗಿ ಹೋಗ್ಯಾರ. ಪ್ರಾಪಂಚಿಕ ಋಷಿಮುನಿಗಳಿಂದ ಇದು ವೇದಾಂತ ವಿದ್ಯಾ ಪ್ರಚಾರ ಆದದ್ದು. ನಾವು ಏನ ತಿಳ್ಕೊಂಡ್ಬಿಟ್ಟೇವ, ಬಿಟ್ಕೊಟ್ಟು ಎಲ್ಲಿ ಹೋಗ್ಯವನು? ಯಾಕ್ರಿ? ಅಲ್ಲಿ ಪರಮಾತ್ಮ ಸ್ವರೂಪ ಅದಾನ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂತ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಇಲ್ಲಿ ನಡ್ಕೋರು ತಪಸ್ಸು. ಯಾಕ್ರಿ? ಮಕ್ಕಳು ಕೂಡ, ಹೆಂಡರು ಕೂಡ, ಅಣ್ಣ ತಮ್ಮಂದಿರು ಕೂಡ, ನೆರೆಹೊರೆಯವರು ಕೂಡ. ಅಡವ್ಯಾಗ ಹೋಗಿ ಯಾರು ಕೂಡ ನಡ್ಕೊಳ ಮಂಗ್ಯಾ ಮುಸುವನ್ ಕೂಡ ನಡ್ಕೋತಿ. ಅಲ್ಲಿ ನಿಂದು ಇದ್ದ ತೋರ್ಸು, ನಿನ್ ತಪಸ್ಸು ಇದ್ದ ಊರಾಗ, ನಿನ್ನ ಮನ್ಯಾಗ ಇದ್ದ ತೋರ್ಸು. ನೀ ಆಕೈತೆ ನಿನಗೆ? ಕಠಿಣ ಅದ ನಿನಗೆ. ಏನ್ ಅವ್ರ ಹಿಂದಿನ ಬಲ ಇತ್ತು, ಮಾಡ್ಕೊಳಕ್ ಬರ್ತೈತಿ. ಹಿಂದಿನ ಸಂಸ್ಕಾರ ಬಲ ಇದ್ರೆ ಪ್ರಬಲವಾದಂತ ಸಂಸ್ಕಾರ ಬೇಕಲ್ಲ. ಏನ್ ಬ್ಯಾಸರಿಕೆ ಹೊಂದುವು, ಬ್ಯಾಸರಿಕೆ ಕೊಡುವು ಇದ್ದಲ್ಲಿ ಬ್ಯಾಸರ ಆಕತಿ. ಇವು ಯಾವ ಇಲ್ದಲ್ಲಿ ಬ್ಯಾಸರ ಆಕತಿ? ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಎಲ್ಲಿ ಇರ್ತೈತಿ ಅಲ್ಲಿ ಬ್ಯಾಸರಿಕೆ ಇರುವುದು. ನಮಗೆ ಇದ್ದ ಹೆಚ್ಚಾಗಿ ಯಾವ ಇಂದ್ರಿಯಗಳಿಲ್ಲ, ಯಾವ ವಿಷಯ ವಸ್ತುಗಳು ಇಲ್ಲ. ಅಲ್ಲಿ ಏನಿದ್ಯಾ ಆರಾಮಿದ್ದೆ ಅಂತೀವಿ. ಅಲ್ಲಿ ಕೇಳುವುದು ಹೇಳುವುದು ಏನಾರು ಇರ್ತಾನ? ಅಲ್ಲಿ ಉಣ್ಣುವುದು ತಿನ್ನುವುದು ಮೂಸಿ ನೋಡುವುದು ಮುಟ್ಟುವುದು ಏನಾರು ಇರ್ತಾನ? ಅಲ್ಲಿ ಏನು ಇದ್ದಿದ್ದಿಲ್ರಿ ಅಂತ. ಅವಾಗ ಹೆಂಗಿದ್ಯಾ ಆರಾಮಿದ್ದೆ ಅಂತ. ಈ ಎಚ್ಚರಿಕೆ ಒಳಗೆ ಎಲ್ಲ ಐತಿ, ಯಾಕೆ ಆರಾಮಿಲ್ಲ? ಭ್ರಮ ಆಗೈತಿ ಇವುಗಳಲ್ಲಿ ಐತಿ ಅಂತ. ಹಂಗಾರೆ ಇದ್ರಾಗ ಇದ್ದಿದ್ರೆ ಯಾಕೆ ಸುಖ ಇಲ್ಲ? ಬ್ಯಾಸರಿಕೆ ಯಾಕೆ ಆಗ್ತಾವ? ಇದನ್ನ ಹೊಂದಿ ಬ್ಯಾಸರಿಕೆ ಕಳ್ಕೊ. ಹಂಗಾರ ಬ್ಯಾಸರಿಕೆ ಕಳ್ಕೊಳಕ್ಕೆ ಇವನ್ನೆಲ್ಲ ಕೈ ಬಿಟ್ಟು ನಿಧಿಗೆ ಹಾಕೋಕಿ. ಅಂದ್ರೆ ಆರಾಮು ಇವನ್ನ ಅವಲಂಬಿಸಿಕೊಂಡದಿಲ್ಲ. ಈ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡ ಸುಖ ಶಾಂತಿ ಇಲ್ಲ. ಏನ್ ಇದನ್ನ ಅವಲಂಬನೆ ಮಾಡೋರು ಮೂರ್ಖರು ಅಂತ. ಸುಖ ಶಾಂತಿಗೋಸ್ಕರವಾಗಿ ಜಗತ್ತಿನ ವಸ್ತುಗಳನ್ನ ಯಾರು ಅವಲಂಬನೆ ಮಾಡೋರು ಎಲ್ಲರೂ ಮೂರ್ಖರು ಅಂತ. ಇಂಥ ಮೂರ್ಖ ಜನರ ಸಮೂಹದಲ್ಲಿರೋದಕ್ಕಿಂತ ಅಡವ್ಯಾಗಿರೋದು ಚಲೋ ಅನ್ನೋ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಅದನ್ನ ಮಾಡಿ ಇದನ್ನ ಮಾಡಿ ಮಕ್ಕಳಿಗೆ ಅದನ್ನ ಕಲಿಸ್ತೇವಲ್ಲ ನಾವು. ಅಂತ ತಂದೆ ತಾಯಿಗಳೇ ಯಾರಿದ್ರಿ ಮಕ್ಕಳಿಗೆ ಇದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ, ನಿಮ್ಮ ಸ್ವರೂಪದ ಅವಲಂಬನೆ ಮಾಡ್ರಿ. ಮೊದಲ ಸಾರ ಅಣಿಗತೆ ನಮ್ಮ ಭಾರತದೊಳಗೆ ಇದ್ದ ಆಗಿ ಹೋಗ್ಯಾರಂತ ಅಂತ ತಾಯಿ ಇದ್ರು. 8 ಜನ ಮಕ್ಕಳನ್ನ ಬ್ರಹ್ಮನಿಷ್ಠರು ಮಾಡಿದ್ರು.
ತನ್ನ ಸುತ್ತು ಕಡೆ ಇದ್ದವರೆಲ್ಲರೂ ಅದನ್ನು ಹೊಂದಲಿ ಅನ್ನುವಂಥ ಧ್ಯೇಯ ಗುರಿ ಇತ್ತು. ತನ್ನ ನಾಡಿನ ಪ್ರಜೆಗಳೆಲ್ಲ ಅದನ್ನು ಹೊಂದಬೇಕು ಅನ್ನೋದು, ಅದನ್ನು ಮಾರ್ಗದರ್ಶನ ಮಾಡಿದ್ಲ ಆಕೆ. ಪ್ರಾಣವಾಗಿ ಹೋಗುವವರಿಗೂ ಅದ ಮಾರ್ಗದರ್ಶನ. ಮೊದಲ ಸರಾಣಿ ಅಂತಿದ್ಲು. ನಮ್ಮ ಭಾರತದೊಳಗೆ ಆಗಿ ಹೋಗ್ಯಾರ. ತನ್ನ 8 ಮಕ್ಕಳ ಬ್ರಹ್ಮನಿಷ್ಠರ ಮಕ್ಕಳು. 8ನೇ ಮಗ ತನ್ನ ಶರೀರದ ಅಸ್ತವ್ಯಸ್ತ ಆಗೋ ಸಂಬಂಧ ಬೇರೆ ಒಬ್ಬರ ಹತ್ರ ಬೆಳೀತದ. ಅವಾಗ ನನಗೆ ಸಂಸ್ಕಾರ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಕೊಂಡು ಜೀವನ್ಮುಕ್ತಿ ನಿರೂಪಣೆ ಅದನ್ನು ತನ್ನ ವಿಚಾರ ಬರೆದು ಅದನ್ನು ಒಂದು ಇದರಾಗ ಕಟ್ಟಿ ರಕ್ಷಾ ಕವಚ ಅಂತೇಳಿ ಇದನ್ನು ಕಟ್ಕೋ, ನೀನು ಸಂಕಟ ಬಂದಾಗ ಬಿಚ್ಚಿ ಓದಿದನು ಕಟ್ಟಿ ಅವಕ್ಕೆ ದೇಹ ತ್ಯಾಗ ಮಾಡಿದ್ನು. ಅವ 8ನೇ ಮಗ. ಇವ್ರು 7 ಮಂದಿಗೆ ಸಂಸ್ಕಾರ ಆಗಿತ್ತು. ಈ ಜಗತ್ತಿನಾಗ ಎಲ್ಲಿದ್ರು ಅವರು ಅಂತ ಒಂದು ಸಂಸ್ಕಾರ ಗಟ್ಟಿಯಾಗಿತ್ತು. ಅವ್ರ ಸಂಚಾರವನ್ನು ಕೈಕೊಂಡ್ರು. ಎಲ್ಲ ರಾಜ್ಯಭಾರ ಇವನ ಮಾಡಾಕತ್ತ. ಇವಾಗ ಅದ್ರ ಖಬರ ಇಲ್ಲ. ಇದ್ರಾಗ ಮುಣಿಗಿಬಿಟ್ಟವ. ವಿಷಯ ವ್ಯವಹಾರದಾಗ ಪೂರ್ಣ ಅದ್ರಾಗ ಮುಣಿಗಿಬಿಟ್ಟ. ನಿಮಗೆ ಎಚ್ಚರಗೊಳಿಸ್ಬೇಕು, ಬರೇ ಅದ್ರಾಗ ವೇಳೆ ಕಳಿತಾನೆ ಅಂತ ತಿಳ್ಕೊಂಡು ಅವರು 7 ಮಂದಿ ಅಣ್ಣ ತಮ್ಮರು ಮತ್ತು ಇವನು ಎಚ್ಚರಗೊಳಿಸ್ಬೇಕಂತ ಬಂದರು. ಅವನ ರಾಜ್ಯಕ್ಕೆ ಬಂದ, ಇದನ್ನ ಹಚ್ಕೊಂಡ್ಬಿಡೋನಪ್ಪ ಅಂದ್ರು. ಅವಾಗ ಅವಾಗ ನಿದ್ದೆ ಹತ್ತಿಲ್ಲ ನೋಡ್ರಿ. ಎಲ್ಲ ಇನ್ನು ನಂದ ಇದು 8 ಭಾಗ ಮಾಡಿದ್ರೆ ಈಟ್ ಬರ್ತೈತಿ ನನಗಿದ್. ಹೊಟ್ಟೆ ಬ್ಯಾನ್ ಹೆಚ್ಚು, ಅವ್ನಿಗೆ ನಿದ್ದೆ ಹತ್ತಲಿಲ್ಲ. ಯಾವಾಗ ಕಷ್ಟ ಬಂದಾಗ ತಗದ್ ತಾಯಿ ಬರ್ದದ್ ನೆನಪಾತ್ ಕಟ್ಟಿದ್ದು. ಬಿಚ್ಚಿ ನೋಡಿದ ಕಣ್ಣ ನೀರು ಬರಾಕತ್ತ. ಸುಳ್ಳ ನಾ ಇದಕ್ಕೆ ಬೆಂಡ್ ಹತ್ತಿನಿ ಅಲ್ವ, ನನಗಿದನ್ನು ಹೊಳಿಲಿಲ್ಲ. ಬೆಳೆ ಇದ್ರಾಗ ಕಳನೆಲ್ಲ ನಾವು ಮೊದಲು ತಗೋಬರಿಪ್ಪ ನೀವು, ನಂದು ಸಹಿತ ನೀವು ತಗೋರಿ ನಾಕತ್ತ. ನನಗೆ ಬೇಕಾಗಿಲ್ಲ ಈ ಎಚ್ಚರ, ನಿನಗಾಗಲಿ ಅಂತ ಎಚ್ಚರಗೊಳ್ಸಕ್ಕೆ ಬಂದೀವಿ, ನೀನ ಮಾಡ್ಕೊಂಡು. ನಮಗೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇದ್ರ ಅವಲಂಬನ ಇಲ್ಲೇ ನಮ್ಗೆ ಆರಾಮರಾಗಿ ಬರ್ತೈತೆ ಅನ್ನೋದನ್ನು ಕಂಡುಕೊಂಡ್ರು. ಸತ್ಯದ ಅನುಭವವನ್ನು ಮಾಡ್ಕೊಂಡ್ರು. ಈ ತೋರಿಕೆ ವಸ್ತುಗಳು ಏನು ಸುಖ ಕೊಡ್ತಾವ. ಈಗ ಇದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇರೋದು ನೀವೆಲ್ಲ. ನಿತ್ಯ ವಸ್ತು ಯಾವುದೈತೆ ಅದ್ರ ಕಡೆ ಲಕ್ಷ್ಯ ಕೊಡು ಅಂದಾಗ ನೀ ಆರಾಮಿರ್ತಿ. ನಿತ್ಯ ಸುಖ ಹೊಂದಬೇಕಾಗಿತ್ತು ಅಂದ್ರೆ ನಿತ್ಯವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಇವೆಲ್ಲ ಇದ್ದದ್ದು ಕಾಯಂ ಇರ್ತಾವ. ಈ ಶರೀರ ಹಿಡ್ಕೊಂಡು ಆರಾಮ್ ಇರ್ಬೇಕಂತ ಈ ಶರೀರ ಎಷ್ಟು ದಿನ ಇರ್ತೈತಿ. ನೀರ್ ಮೇಲಿನ ಗುಳ್ಳಿಂತಿ ಯಾವ ಹೊತ್ತಿನಾಗ ಪಟ್ಟಂತ ಹೇಳಕ್ ಹೋಗ್ರಿ. ಅದರಂತೆ ಎಲ್ಲ ವಸ್ತುಗಳು ಇವೆಲ್ಲ ಅನಿತ್ಯದವ ಮತ್ತು ದುಃಖ ಕೊಡ್ತಾವ. ಅದ್ರ ಸಂಬಂಧ ಚಿಂತೆ ಮಾಡಕ್ ಹೋಗ್ಬೇಡ. ಕರ್ಮಕ್ಕನುಸಾರವಾಗಿ ಬಂದಾವು. ಅವು ಮಾಡಿ ಇಚ್ಛಾ ಮಾಡಿ ಕರ್ಮ ಮಾಡಿ ಆ ಪ್ರಕಾರವಾಗಿ ಬಂದಾವ. ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ನಿಜವನ್ನ ತಿಳ್ಕೊ. ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಇದಕ್ಕೆ ಅಂಥವ್ರ ಸಂಘ ಮಾಡಿದಾಗ ಗೊತ್ತಾಕೈತಿ ನಿನಗೆ. ವಿವೇಕ ಇಲ್ಲದ ಹೊರತು ನಮಗಿದು ಹೊಳಿದನೇ ಇಲ್ಲ. ಬೇಕಾದಷ್ಟು ಜನ್ಮ ಆದರೂ ಅಂತ ಮಾಡಿ ನೋಡ. ಅಂತ ವಿವೇಕವಂತರ ಸಂಘ, ಸಾಧು ಸತ್ಪುರುಷರ ಸಂಘ ಸಿಗೋದು ಬಹಳ ದುರ್ಲಭ. ನಮಗೆ ಅಂಥವ್ರ ಸಂಘ ಸಿಗೋದು. ಸಿಕ್ಕರು ಅದರ ಕಡೆ ಒಲವು ಬೇಕಲ್ಲ. ನಾವು ಬರೇ ವಿಷಯದ ಕಡೆಗೆ ನಾವು, ಬಾಳ್ಯದ ಕಡೆಗೆ ನಾವು ಅದನ್ನ ತಿದ್ದಾಕ ಬಿಡ್ಕೋತೀನಿ. ತಿದ್ದಾಕ ಬರುದಿಲ್ಲ. ಅದನ್ನು ಮಾಡಿದ ಕರ್ಮ ಹೆಂಗೈತಿ ಸುಮ್ಮನೆ ಹಂಗೆ ಊಟ ಮಾಡೋದು ಒಂದ. ಬೇರೆ ಪರಿಹಾರ ಅದಕ್ಕಿಲ್ಲ. ನಾನು ಹಂಗಾಗ್ಬೇಕು, ಒಬ್ರು ಮಾಡಿ ಆಗಾಕ್ ಬರುದಿಲ್ಲ. ಅವ್ರ ಕರ್ಮದ ಇದ ಬೇರೆ, ನಿನ್ನ ಕರ್ಮದ ಇದ ಬೇರೆ. ನಾನು ಹಂಗಾಗ್ಬೇಕು, ಒಬ್ರು ಆಗಾಕ್ ಬರುದು. ಭಿನ್ನ ನಮೂನಿ ಅದ ನೋಡು. ಒಂದು ನಮೂನಿ ಒಬ್ಬರಂತೆ ಒಬ್ಬರ ಶರೀರ ಇಲ್ಲ ಜಗತ್ತಿನ. ನೋಡ್ರಿ ನೀವು ಒಂದ ಹೊಟ್ಟಿಲೆ ಹುಟ್ಟಿದವ್ರು ಒಂದೊಂದು ನಮೂನಿ ಬೇರೆ ಬೇರೆ ಅದಾವ. ಅದು ಕರ್ಮಕ್ಕನುಸಾರವಾಗಿ ಬಂದಿರ್ತಾವೆಲ್ಲವು. ಬದಲಾವಣೆ ಆಗ್ತಾವ. ಭಿನ್ನ ನಮೂನಿ ಅದಾವ ಶರೀರಗಳು. ಅವರ ಕ್ರಿಯೆಗಳು ಭಿನ್ನ ನಮೂನಿನ ಅದಾವ. ಒಂದ ನಮೂನಿ ಮನುಷ್ಯನವ್ರಿಲ್ಲ. ಅಲ್ಲೇ ಒಂದ ಮನೆಯಾಗ ಅದಾವ ಮರ. ಅದೊಂದು ನಮೂನಿ ಅದೊಂದು ನಮೂನಿ ಹಂಗೆ ಅದಾವ. ವಾಸನೆಗೆ ಅನುಗುಣವಾಗಿ ಅವೆಲ್ಲ ಕರ್ಮಗಳನ್ನು ಮಾಡ್ತಾನೆ. ಕರ್ಮಕ್ಕೆ ತಕ್ಕಂಗಂತ ಜನ್ಮಗಳು ಬರ್ತಾವ. ಅದಕ್ಕೆ ಇದ್ರ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಇದನ್ನೆಲ್ಲ ಕೈ ಬಿಟ್ಟ ಅದಕ್ಕೆ ಏಕತ್ವದ ಅನುಭವ ಮಾಡ್ಕೊಳಕ್ ಬರ್ತದೆ. ಇದ್ರ ಸಂಸ್ಕಾರ ಬೇಕಲ್ಲ. ಅಂತ ಅನುಭವಿಗಳ ಸಂಘ ನಮಗೆ ಬೇಕು. ಅದಕ್ಕೆ ಸಂಸ್ಕಾರವನ್ನು ಮಾಡ್ಕೋರಿ. ಈ ಅಭ್ಯಾಸದಾಗ ತೊಡಗಿ. ನಿರಂತರ ಇದನ್ನ ಹೇಳೋದು ಕೇಳೋದು ಅಭ್ಯಾಸ ನಡೀತಿ ಅಂದ್ರೆ ನಮಗಿದು ಅನುಭವ ಬರ್ತೈತಿ. ಇಲ್ಲ ಅಂದ್ರೆ ಮತ್ತೆ ಹೀನ ಸಂಸ್ಕಾರ ಮಾಡ್ಕೊಂಡ್ರೆ ಹೀನ ಜನ್ಮ ಕಾಯಮ ಅದ್ರಾಗ ಬಿದ್ದು ಹೋಗೋದಕ್ಕೈತಿ. ಎಂತ ಸಂಸ್ಕಾರ ಮಾಡ್ತೀಯ ಅಂತ ಜನ್ಮ ನಿನಗೆ ಬರ್ತೈತಿ ನೋಡಿ. ಸಂಘದಂತೆ ನಿನಗೆ ಸಂಸ್ಕಾರ ಆಕೈತಿ. ಅದಕ್ಕೆ ಸಂಘದ ಪರಿಣಾಮ ಭಾಳ ಆಕೈತಿ. ಹಂಗ ಅಂತವ್ರ ಸಂಘ ಮಾಡು. ಉತ್ತಮರ ಸಂಘ.
ಮನೆಯೊಳಗೆ ಕಸ ಬಿದ್ದರೆ ದಿನ 2 ಹೊತ್ತೆ ಹಂಗೆ ಕಸ ಹೊಡಿತೀರಿ ನೋಡಿ. ಹಂಗೆ ಈ ಮನುಷ್ಯನೊಳಗೆ ಇರ್ತಕ್ಕಂಥ ಹೊಲಸು ಏನದ ಅದನ್ನು ಪೂರ್ಣ ನಾಶ ಆಗುವವರೆಗೂ ಶ್ರವಣವೆಂಬ ಕಸಬರಿಗೆಯಿಂದ ಬಿಟ್ಟು ಬಿಡದೆ ದಿನಾಲು ಎಡಬಿಡದೆ ಇದನ್ನು ಹೊಡ್ಕೊಂತ ಇರ್ಬೇಕು. ವಿಷಯಗಳು ನೆನಪು ಬಂದ್ರೆ ಒಳಗೆ ಹೋಗ್ತೆ ಅಂದ್ರೆ ಬಾಳೆದ ನೆನಪು ಬಂತಂದ್ರೆ ಹೊಲಸು ಬೀಳಕ್ ಚಲೋ. ಈಗ ಬಾಳೆದ ನೆನಪಿಲ್ಲ ಅಂತ ಸುಮ್ಮನೆ ಕುಂತೀರ ಆರಾಮ ಐತಿ ಅನಿಸ್ತೈತಿ, ಹೌದಿಲ್ಲ? ಬಿಟ್ಟು ಕುಂತ್ರ ಮತ್ತೆ ಇಲ್ಲಿ ಕುಂತ್ರು ಮತ್ತು ಅದ ನೆನಪಿನಾಗಿದ್ದವ್ರಿಗೆ ಅದು ಆಗುದಿಲ್ಲ. ಇಷ್ಟೊತ್ತರ ಇಲ್ಲಿ ಬಿಟ್ಟು ನಾವು ಕುಂತೇವಪ್ಪ ಅಂದ್ರೆ ನಮಗೆ ನೆಮ್ಮದಿ ಯಾಕೆ ಸಿಗ್ತೈತಿ ಅಂದ್ರೆ ಅದನ್ನ ನೆನಪು ಬಿಟ್ಟೇವೆ. ಬಿಟ್ಟಾಗ ನಿಮಗೆ ತೋರ್ತೈತಿ, ಅದು ಅನುಭವ ಬರ್ತೈತಿ ಪ್ರತಿಯೊಬ್ಬರಿಗೆ. ಯಾಕೆ ನಿಮ್ಮದ ಅದು ಹೊಸದಾಗಿ ಯಾರಿಂದಾರ ಅದನ್ನ ಪಡಿಬೇಕಾಗಿಲ್ಲ, ನೀವು ಅದನ್ನ ಬೇಡ್ಕೋಬೇಕಾಗಿಲ್ಲ, ಯಾರನ್ನು ದೈನಾಶ ಬಿಡಬೇಕಾಗಿಲ್ಲ ಅದನ್ನ ಹೊಂದಾಕ. ಯಾಕೆ ನಿಮ್ಮ ಸ್ವರೂಪನ ಅದ ಪ್ರತಿಯೊಬ್ಬರು ಅದ ಸ್ವರೂಪಿಗಳದೇವಿ, ದೇವ ಸ್ವರೂಪಿಗಳೇ ಅದೇರಿ ನೀವೆಲ್ಲ. ನೀವು ನಡಬರ್ಕ್ ಬಂದದ್ದನ್ನು ನಾವು ನಂದು ತಿಳ್ಕೊಂಡು ಬಳಲಿಕ್ಕತ್ತೀರಿ. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಕ್ಕೆ ನಿಮಗೆ ಬಳಲಿಕ್ಕೆ ತಪ್ಪಲ್ಲ. ನೀನ ಆನಂದ ಸ್ವರೂಪ ಇದ್ದಿ, ದೇವ ಸ್ವರೂಪ ಇದ್ದಿ ಅನ್ನೋದನ್ನು ಈಗ ಪ್ರತಿಯೊಬ್ಬರು ಈ ಮನುಷ್ಯನ ಜನ್ಮ ಇದ್ದಾಗ ಇದನ್ನು ತಿಳ್ಕೊಂಡು ಈ ಲಾಭವನ್ನು ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಕೊಂತ ಬಂದಾರ ಬಲ್ಲವರು. ಮನುಷ್ಯನ ಜನ್ಮಕ್ಕೆ ಬಂದಾಗ ನೀನು ದೇವರಿದ್ದಿ ಅನ್ನುವಂಥ ಜ್ಞಾನವನ್ನು ಮಾಡ್ಕೋ. ಮತ್ತು ನಾನು ಇದೇ ದೇಹ ನಾನು ಭಾವ ಇಟ್ಕೊಂಡು ಒದ್ದಾಡ್ಲಿಕ್ಕೆ ನೀ ಎಷ್ಟು ಜನ್ಮ ಈ ದೇಹ ನಾನು ತಿಳ್ಕೊಂಡ್ರು ದೇಹ ನೀನಾಗಕ್ಕೆ ಸಿಕ್ಕಿಲ್ಲ. ನೀವೆಲ್ಲರೂ ಬ್ರಹ್ಮ ಸ್ವರೂಪಿಗಳ ದೇವ ಸ್ವರೂಪಿಗಳೇ ಅದೇರಿ. ಈ ನಡಬರ್ಕ ತೋರೋದು ನೀವು ಅಲ್ಲ, ನಡಬರ್ಕ ಇವು ಕರ್ಮಕ್ಕನುಸಾರಾಗಿ ಬಂದದ್ದಿದೆಲ್ಲ. ಶರೀರಾದಿಗಳು ಬರ್ತಾವ, ಅವು ಹೊಕ್ಕವು. ಅದಕ್ಕೆಲ್ಲ ಸಾಕ್ಷಿ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಆನಂದ ಏನೈತಲ್ಲ ಅದ ನೀನದಿ ಅಂತ. ದೇವ್ರಂದ್ರೆ ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದದ್ದಕ್ಕೆ ದೇವರು ಅಂತಾರೆ. ನೀವು ಆ ನಾಮರೂಪ ಹಿಡ್ಕೊಂಡು, ಕಲ್ಪಿತ ನಾಮರೂಪ ಹಿಡ್ಕೊಂಡು ಗುಡಿ ಗುಂಡಾರ ಕಟ್ಕೊಂಡು ಅವು ಯಾವ ದೇವರಲ್ಲವು, ಮೂರ್ಖರವ್ರು. ಅವ್ರು ಬೆಣ್ಣ ಹೈತದವರೆಲ್ಲ. ಅವು ನಿನಗೆ ಸುಖ ಎಂದೂ ಕೊಡಲ್ಲ. ಅವ್ರು ನಾವು ಕಲ್ಪಿಸಿದ್ದು ದೇವ್ರ ಹೆಂಗಕ್ಕವ್ರಿ? ಅವು ಮಾಡಿದ್ದು ದೇವ್ರನ್ನು ಯಾರು ಮಾಡಿದ್ದು ದೇವ್ರಕ್ಕವನು. ನೀವು ಮಾನವನ ಗ್ರಹಿಕೆ ಅದ, ನಿನ್ನ ಕಲ್ಪನೆಗೆ ತಕ್ಕಂಗೆ ಅವಕ್ಕೆ ಆಕಾರ ಕೊಟ್ಟು ಅದನ್ನ ಕತ್ತಿ ಕಟ್ಕೊಂಡು ಕುಂತಿ. ಅವಕ್ಕೆಲ್ಲ ಒಂದು ಹೇಳಿದ್ದು ನನ್ನ ಇಂಥಲ್ಲಿ ಇದ್ದೀವಿ ನಾ ಹಿಂಗದೀವಿ ಅಂತ ಒಂದು ಹೇಳ್ಯಾವನ್ರಿ. ಅವು ದ್ಯಾಮವ್ವ ದುರ್ಗವು ನಿನಗೆ ನಮ್ಮ ಊರು ಇಂಥದ್ದು, ತವ್ರ ಮನಿ ಇಂಥದ್ದು, ಗಂಡನ ಮನಿ ಇಂಥದ್ದು, ನಮ್ಮಪ್ಪ ನಮ್ಮವ್ವ ಇಂಥವ್ರು ಅಂತ ನಿನಗೆ ಹೇಳ್ಯಾರನ? ಯಾವ ಊರು ನಿಂದು, ನಿಮ್ಮಪ್ಪ ನಿಮ್ಮವ್ವ ಎಲ್ಲಿದಾರ ಗೊತ್ತೈತೇನ? ತಳ ಬುಡ ಗೊತ್ತಿಲ್ಲ ಇಟ್ಕೊಂಡು ಕುಂತೀವಲ್ಲ ಅವನು ದೇವ್ರು ಅಂತೇಳಿ ಕಂಡದ್ದಕ್ಕೆ ನೀ ಯಾರು ನೋಡ್ಕೋ. ನಿನಗೆ ಗೊತ್ತಿಲ್ಲ. ಅನ್ಯವಾದದ್ದನ್ನು ಇಟ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿಯಲ್ಲ. ನೀನ ಅದಿ, ನಿನ್ನ ಹೊರತು ಶ್ರೇಷ್ಠವಾದಂಥ ವಸ್ತು ಯಾವುದಿಲ್ಲ. ಆತ್ಮಾತಿರಿಕ್ತ ಪದಾರ್ಥ ಮನೋವಿದ್ಯತೆ ಅಂತ ಶ್ರುತಿಗಳು ಸಾರ್ತಾವ. ಅದ್ರ ಕಡೆ ಎಲ್ಲೈತಿ ಗಮನ ನಮಗೆ? ನಾನಾ ಶ್ರೇಷ್ಠವಾದಂಥ ವಸ್ತು, ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ. ಪರಂದ ಶ್ರೇಷ್ಠವಾದಂಥ ವಸ್ತುನ ನಾನದೇನೆ. ಅದನ್ನು ನೀ ಕನಿಷ್ಠ ಹಾಕೊಂಡು ಕುಂತಿ, ಅನ್ಯವಾಗಿ ದೇವರನ್ನು ಕಲ್ಪಿಸ್ಕೊಂಡು ಕುಂತ. ಏನು ಅನ್ಯ ದೇವರ ಕಲ್ಪನಾ ಏನ್ ತಲೆ ಅಂತ ತೆಗೆದೋಗಿ ಅರ್ಧ ಕೆಲಸ ಅದಂಗೆ ನಿಂದ. ಏನು ಹೆದರು ಕಾರಣ ಇಲ್ಲ. ಭಯವೇ ದೇವರ ಭಯವೇ ಅಸಂಬದ್ಧ ಅಂತಾರೆ. ಏನ್ ಸಾಧ್ಯ ಇಲ್ಲ. ದೇವರ ಭಯ ಅನ್ನುವಂಥದ್ದು ಆ ಆನಂದಮಯವಾದ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಭಯಭೀತಿ ಇಲ್ಲ. ಎಲ್ಲಿ ಭಯಭೀತಿ ಆಕತಿ? ಭೇದದಿಂದ ಭಯ ಉಂಟಾಕತಿ. ಇನ್ನೊಂದು ಐತಿ ಅಂದ್ರೆ ಭಯ ಉಂಟಾಕತಿ. ಅದು ಭ್ರಾಂತಿಯಿಂದ ಉಂಟಾಗೈತಿ ನಿನಗಿದ ಭೇದ ಭಾವ. ಅಜ್ಞಾನದಿಂದ ಈ ಭ್ರಾಂತಿ ನಾಶ ಮಾಡ್ಕೋ. ಅಂದಾಗ ನಿನಗೆ ಭಯಭೀತಿ ಇಲ್ಲಂಗೆ ಆಕೈತಿ. ಅವಾಗ ನಿನಗೆ ಶಾಂತಿ ಇರ್ತೈತಿ. ಇನ್ನೊಂದು ಏನೂ ಇಲ್ಲ ಅನ್ನೋದನ್ನು ಖಾತ್ರಿ ಆತಂದ್ರೆ ನಾವು ಸುಡುಗಾಡು ಹೊಚ್ಚಿರು ಹೆದರುದು. ನಾವು ನನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ. ಇನ್ನೊಂದು ಐತಿ ಅನ್ನೋ ಭ್ರಾಂತಿ. ಒಬ್ಬ ದೇವರದಾನ, ನನಗೆ ಅದನ್ನು ಬೇಕಾದ ಕೊಡ್ತಾನ. ಇದನ್ನು ತಿಳಿಯಂದು ಯಾರು ಹೇಳಿರಿ ನಿಮ್ಗೆ? ಮನೆಮುಟ್ಟು ಬಂದು ಹೇಳಿದ್ರೆ ನಾನು ಆಕಾರ ಹಿಂಗೈತಿ ನಡ್ಕೋ, ಇಲ್ಲ ಕೊಡ್ತೇನೆ. ಸುಳ್ಳ ನೀನ ಏನೇನೋ ಕಲ್ಪಿಸ್ಕೊಂಡಿಲ್ಲ. ಅದನ್ನು ಮಾಡಿಕೊಂಡು ಅವ್ರು ಏನೂ ಲಾಭ ಇಲ್ಲ. ಬೇಡ್ಕೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥನಾ ಮಾಡೋದ್ರಿಂದ ಯಾರೂ ಏನನ್ನೂ ಪಡೆಯಲಾರರು. ಬೇಡ್ಕೊಂಡ್ರೆ ಯಾರು ಒದರ್ಕೊಂಡ್ರೆ ಕೇಳಕ್ಕೆ ನೀವು ಇಂದ್ರಿಯಗಳದಾವ ಅದಕ್ಕೆ. ಭಿನ್ನ ಬಿಟ್ಟು ಅದಸಲ ಗುಡ್ಡಕ್ಕೆ ನಾಯಿ ಒಯ್ದ್ರಿ ಗೂದಿ ಆಯ್ತು ಸತ್ಯ ಅಂತ. ಯಾಕ್ರಿ? ಅದು ಪ್ರತಿಧ್ವನಿ ಬರ್ತಿತ್ತು. ಅದಕ್ಕೆ ಹೊಳ್ಳೆ ವಾವು ಅಂದ್ಕೂಲೆ ಹೊಳ್ಳಿ ವಾವು. ಇನ್ನೊಂದು ನಾಯಿ ಐತೆ ಅಂತ ಒದರ್ತದೆ. ಒದಿರಿ ಸತ್ತು ಹೋಗ್ತಿ. ಹಂಗೆ ನೀನು ಎಲ್ಲೈತಿ? ನೀನು ಗಂಟಿ ಬಡಿತೈತಿ, ಇದನ್ನು ಬಡಿತೈತಿ, ಧೂಪ ಹಾಕ್ತೈತಿ, ಇನ್ನೇನು ಮಾಡ್ತೈತಿ. ಅದ್ರಲ್ಲಿ ಇದನ್ನು ಹೇಳಿದ್ರೆ ಜನರಿಗೆಲ್ಲ ವಿರೋಧ ಅನಿಸ್ತೈತಿ.
ನಿಜವನ್ನ ತಿಳ್ಕೊಳ್ಳೋದು ಭಾಳ ಕಠಿಣ ಅದನ್ನು. ಏ ಅದು ಸಂಘ ಬೇಕಿದಕ್ಕೆ, ಉತ್ತಮರ ಸಂಘ ಇಲ್ಲದಕ್ಕೆ ನಮಗೆಂತ ಅಂಥ ಗುರುಗಳ ಸಂಘ ಮಾಡಿ ನಾವೆಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊಂಡಿವಲ್ಲ. ಅಂಥವ್ರು ಅದಾರ ನಿಮ್ಮ ಜಾತಿ ಗುರುಗಳು ಯಾರ? ನೀನ ದೇವ್ರಿದ್ದೀಪ ಅಂತ ನಿಮ್ಮ ಮನೆ ತೀರ್ಸಾಕ್ ಬಂದಾಗ ನಿನಗೆ ಎಚ್ಚರಿಕೆ ಕೊಡುವಂಥವ್ರು ಅದಾರು. ನೀ ಅದನ್ನು ಮಾಡಿ ಇದನ್ನು ಮಾಡಿ ನಿನಗಂತ ದೋಷ ಐತಿ ಇಲ್ಲದ ಹೇಳಿ ನಮ್ಮನ್ನು ದಾರಿ ತಪ್ಪಿ. ಯಾಕ್ರಿ? ಸರಿಯಾದ ಮಾರ್ಗದರ್ಶನ ಎಲ್ಲಿ ಸಿಗ್ಬೇಕು ನೀವು? ಅಂತ ಗುರುಗಳು ಎಲ್ಲಿ? ನೀನು ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದದ. ಅದ್ರ ಮ್ಯಾಗ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡ್ಕೊಂಡ್ರಿ ನಿನ್ನ ಜನ್ಮ ಪಾವನ ಆಗ್ತದೆ. ಇಲ್ಲ ಅಂದ್ರೆ ಹಂಗೆ ಹೋಗುದ ನಿಮ್ಗೆ. ಅದಂಥವ್ರ ಶೆಡವಿಗೆ ಹೋಗ್ತೀನಿ. ಮತ್ತು ಕರ್ಮಕಾಂಡದ ಗುರುಗಳು ಅದನ್ನು ಮಾಡಿ ಹುಬ್ಬಿ ಹಚ್ಚಿ ನಿಜವಾದ ಗುರು ಏನಾರು ಮಾಡಂತ ಹೇಳೋದಿಲ್ಲ. ಕರ್ಮವನ್ನು ಬೋಧಿಪನೇ ನಿಜ ಗುರು ಹೇಳಕ್ ಹೋಗೋದಿಲ್ಲ. ಅವ ಯಮಕಿಂಕರ, ಗುರುವರ ನಾವು ನಲ್ತು ಯಮಕಿಂಕರ ನೈಸ್. ಯಮನ ಕೈಯಾಗ ಸಿಗ್ಸಾವ, ಜನ್ಮ ಹುಟ್ಟು ಸಾವುಗಳಿಗೆ ಈಡು ಮಾಡವ, ಅದ್ರಾಗ ತಿರ್ಗಂತ ಹೇಳವ ಮೊದಲ ಅಂತ ಕರ್ಮಗಳನ್ನು ಮಾಡಿ ಅದನ್ನು ಮಾಡಿ ಇದನ್ನು ಮಾಡ. ಏನು ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದಂದ್ರೆ ನೀನಾ ದೇವರಿದ್ದೇನು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸದ ನೋಡಿ. ಅಲ್ಲದನ್ನ ಏನಾರ ತಲೆ ತುಂಬಿಕೊಂಡು ಏನಾರ ಮಾಡ್ಕೊಂತ ಜೀವನ ಎಲ್ಲ ಹಾಳು ಮಾಡ್ಕೊಂಡೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಲಾಭ ಮಾಡ್ಕೊ, ನೀನಾ ದೇವರಿದ್ದೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಮನುಜ ಕುಲದ ಜನನದ ಲಾಭ ಇದೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ನೀನ ಅದೀಯೋ, ನೀ ಎಷ್ಟು ಜನ್ಮ ಈ ದೇಹ ನಾನಂತ ತಿಳ್ಕೊಂಡು ದೇಹ ನೀನಾಗಕ್ಕೆ ಶಕ್ಕಿಲ್ಲ. ಅನ್ಯವಾಗಿ ದೇವ್ರನ್ನ ಇಟ್ಕೊಂಡು ಸುಳ್ಳಲ್ಲಿ ನೀನು ಬೇಡ್ಕೋದು, ಅದನ್ನು ಎಳೆ ಕಳಿತಿ. ಅದ್ರಾಗ ಬಿಡೋದನ್ನ ಮಕ್ಕೆ ಯಾಕೆ ಮಾಡ್ಯಾರ್ರಿ ಇವನ್ನ ಅಜ್ಜಾರ ಅಂತ ಕೇಳಿದ್ರು ಒಬ್ಬರು. ಯಾಕೆ ಮಾಡ್ಯಾರ ಅಂದ್ರೆ ಗೊತ್ತಿಲ್ಲ ಜನರ ಮುಂದೆ ಇದನ್ನೆಲ್ಲ ಸುಲ್ಗಿ ಮಾಡಕ್ಕ. ಅದಿಲ್ಲ ಅದನ್ನ ಮಾಡಿಕೊಂಡು ಬಿಟ್ರೆ ಅವ್ರು ಬೇಜನಿ ನಡಿತೈತಿ ಚೈನಿ ಹೊಡ್ಯಾಕ. ಯಾಕ್ರಿ? ಅನ್ಯವಾಗಿ ಹೆದರಿಕೆಗೆ ತಂತಂದು ಕೊಡ್ತಾವ. ಗುಡಿ ಗುಂಡಾರ ಕಟ್ಕೊಂಡಾರ, ಗುಡಿಯ ದೇವ್ರ ದರ್ಶನ ಆಕೈತಿ ಅಂತ ಒಂದು ಈ ಇದ ಭಾವ ಗಟ್ಟಿ ಆಕೈತಿ ನಮ್ಗೆ. ಅನ್ಯವಾಗಿ ಏನಾರ ಇಟ್ಕೊಂಡು ಕುಂತ ಮತ್ತು ದೇಹ ಭಾವ ಗಟ್ಟಿ ಆಕೈತಿ. ನೀ ತಿಳ್ಕೋದು ಯಾವಾಗ? ನೀ ಯಾರನ್ನು ತಿಳ್ಕೋದು ಯಾವಾಗ? ಅವು ಯಾವಕ್ಕೆ ಅರುಗೇಡ್ಯಾವು. ನಿಮ್ಮನ್ನ ಅವು ತಿಳಿತಾವೋ, ನೀವು ಅವನ್ ತಿಳಿತೀರೋ? ನೀವು ಇಟ್ಟ ದೇವ್ರು ನಿನ್ನ ತಿಳಿತೈತವ, ನೀ ಅದನ್ನ ತಿಳಿತೀವ. ತಿಳಿಯಾವ ನೀ ಶ್ರೇಷ್ಠ, ತಿಳಿಸ್ಕೊಳ್ಳು ಶ್ರೇಷ್ಠ. ಅದು ಜಡ, ಅದು ಏನೂ ತಿಳಿಲಾರ್ದು ಜಡ ವಸ್ತು. ಅದಕ್ಕೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ ಅವಾಗ ಹೇಳ್ಯಾರ ಸಾವಿರಾರು ವರ್ಷ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ಲಲ್ಲೋ ನಿಮ್ಗೆ. ಕಲ್ಲು ಕಟ್ಟಿಗೆ ಅನ್ನೋ ತಿಳುವಳಿಕೆ. ಇಂದ್ರಿಯಗಳಿಗೆ ಗೋಚರ ಆಗೋದು, ಪ್ರತ್ಯಕ್ಷ ಆಗೋದು ಯಾವುದು? ದೇವರಲ್ಲ. 3 ಕಣ್ಣು ಹಚ್ಕೊಂಡು ಬಂದು ನಿಂತೈತಿ ಅಂದ್ರು ಅದು ದೇವರಲ್ಲ. ದೇವಿ ಪ್ರತ್ಯಕ್ಷ ಆಗ್ಯಾಳ, ದೇವ್ರ ಪ್ರತ್ಯಕ್ಷ ಆಗ್ಯಾಳ ಭ್ರಮ. ಅಂತ ಕತಿ ಓದಿ ಜನರನ್ನೆಲ್ಲ ತೆಗ್ಗಿಗೆ ಹಾಕಿಬಿಟ್ಟೆವು. ಅದು ಅಜ್ಞಾನದ ಕೂಪಕ್ಕೆ ಹಾಕಿಬಿಟ್ಟೆವು. ಕೋಳೂರು ಕೊಡಬಸನ ಕತಿ ಹೇಳ್ತಾರ, ಹೌದಿಲ್ಲ? ಅವನು ದೇವ್ರನ್ನ ಹೊಲಸ್ಕೊಂಡ. ಯಾಕ್ರಿ? ಹಾಲು ಕುಡಿಸಿತ್ತಂತ ದೇವ್ರು ಕೂಡ ಹಾಲು ಕುಡಿತಿ ಅಂತ ಅವನು ಭಕ್ತಿಗೆ ಮೆಚ್ಚಿ ಅಂತ ಹೇಳ್ತಾರಿಲ್ಲ. ಬೇಡರ ಕಣ್ಣಪ್ಪನ ಕತಿ ಹೇಳ್ತಾರ. ಅವೆಲ್ಲ ಭಕ್ತಿ ನಾವು. ಕಣ್ಣು ಕಿತ್ತುಕಂಡು ಹಚ್ಚಿದ ಪದ ಅಂತಾರಿಲ್ಲ. ಏನೋ ಹೇಳಲು ದೇವ ನಿನ್ನ ಪದ ಅನ್ನೋದಿಲ್ಲ. ಕೋಳೂರು ಕೊಡಬಸ, ಬೇಡರ ಕಣ್ಣಪ್ಪ, ಇವೆಲ್ಲ ಮಾರ್ಕಂಡೇಯನ ಕತಿ. ಅವನು ಇದನ್ನ ಹಾಕೊಂಡು ಉರ್ಲ್ ಹಾಕೊಂಡು ಜಗ್ಗಾಕತ್ತಿದ್ದ, ಅವ ಬಂದು ದೇವ್ರು ಬಿಡಿಸಿದ ಅಂತ ಏನೇನು ಕತಿ ಹೇಳ್ತಾರಿಲ್ಲ. ಅವೆಲ್ಲ ಭ್ರಮ ಕತಿ ಅನ್ನೋವೆಲ್ಲ ದಾರಿ ತಪ್ಪಿಸೋಲ್ಲ. ಅವಂಥವೆಲ್ಲ ವಿಚಾರವಂತ ದೂರ ಅದಾವ, ಭಾಳ ದೂರ ಅವೆಲ್ಲ. ಅಂಥವನ್ನೆಲ್ಲ ಜನರ ತಲೆಯಾಗ ಹೋಗಿಸಿ ತಲೆಯಲ್ಕೆ ಮಳ್ಳಕ್ಕೇನೋ ಹೌದೌದು ಅಂತ ಚಂದ ಆಗ್ತದೆ. ಕುಂತ ಜನ ಕೇಳ್ರಿ, ನಾನು ನಿಂತ ಹೇಳ್ತೇನೆ ಕಲ್ಲು ದೇವರು ಮಾಡಿದ ಕಥನ ಕೀರ್ತನಕಾರ ಹೇಳಕತ್ತಂದ್ರೆ ಹೌದು ಅಂತವಲ್ಲ. ಕಲ್ಲು ದೇವರು ಮಾಡಿದಂತ ಹಾಲು ಕುಡಿದಂತ ಹುಚ್ಚರು ಸಂತೆ ಅದೆಲ್ಲ. ಹೌದಿಲ್ಲ? ಜಡವು ಎಂದೂ ಚೈತನ್ಯವಾಗಲಾರದು, ಚೈತನ್ಯವೆಂದೂ ಜಡವಾಗಲಾರದು. ಅವು ಸುಪ್ತಾವಸ್ಥೆ ಒಳಗದಾವ. ಕಲ್ಲು ಮಣ್ಣಿನಲ್ಲಿ ಸುಧಾ ಜೀವ ಕಣಗಳದಾವ, ಆದ್ರೆ ಅಲ್ಲಿ ಸುಪ್ತಾವಸ್ಥೆ ಒಳಗದ, ಅಲ್ಲಿ ಜಾಗೃತ ಆಗಿಲ್ಲ. ಸಸ್ಯಗಳಲ್ಲಿ ಉಸಿರಾಟ ಐತಿ, ಪ್ರಾಣಿಗಳಲ್ಲಿ ಸಂಚಾರ ಐತಿ, ಮನುಷ್ಯನಲ್ಲಿ ಅದು ಜಾಗೃತ ಆಗಿದೆ. ಇತರೆ ಯಾವ ವರ್ಗಕ್ಕೂ ಅದು ಬರುದಿಲ್ಲ ಇದನ್ನು ತಿಳ್ಕೊಳ್ಳಿಕ್ಕೆ. ನಾನು ಯಾರಿದ್ದೇನೋ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಉಳ್ಳಂತಹ ಜನ್ಮ ಅಂದ್ರೆ ಇದು ಮನುಷ್ಯನ ಜನ್ಮ. ಅದಕ್ಕೆ ಶ್ರೇಷ್ಠತ್ವ ಅಂದ್ರೆ ನರ ಜನ್ಮದಿಂದ ದೇಹದಳು ಮಿಗಿಲುಂಟೆ ಅಂತ ಯಾಕೆ ಹೇಳ್ಯಾರ? ಇಲ್ಲಿ ಅರಿವು ಜಾಗೃತಿ.
ಏನ್ ಇಲ್ಲಿ ಬೆಳಕೈತಿ, ಉಳ್ಕಿದ್ದು ಎಲ್ಲ ಕತ್ತಲಲ್ಲಿ. ಅಜ್ಞಾನ ಕತ್ತಲ್ದಾಗಿನ ದೇವತೆಗಳು ಸುಧಾ ಕತ್ತಲ್ದಾಗ ಬಿದ್ದು ಹೊಳ್ಯಾಡ್ತಾವ, ಅವು ಅತಿ ಭೋಗದಾಗ ಬಿದ್ದು ಅವು ತಿಳ್ಕೊಳಕ್ ಕತ್ತಲಾಗೈತೆ ಅಲ್ಲಿ, ಜ್ಞಾನ ಇಲ್ಲ ಅಲ್ಲಿ. ತಿಳ್ಕೊಬೇಕಂದ್ರೆ ದೇವತೆಗಳಿಗೆ ಸುಧಾ ಸಾಧ್ಯ ಇಲ್ಲ ಅಂತ. ಇನ್ನುಳಿದ ಎಲ್ಲ ಏನ್ ಮಾಡೋದು? ಯಾಕ್ರಿ ಪಶು ಪಕ್ಷಿಗಳಾತಿ, ರಾಕ್ಷಸಿ ಪಿಶಾಚಿಗಳಂತೂ ಇವ್ಯಾವ ಕಸದ ಬುಟ್ಟೆಯನ್ನು ಹೊಂದಾರ. ಏನ್ ತಿಳ್ಬೇಕು? ಈನ ಕೃತಿಗಳನ್ನು ಮಾಡಿ ಪಾಪ ಕೃತಿಗಳಿಂದ ಆ ಜನ್ಮ ಬರ್ತದ. ಪಿಶಾಚಿ ಜನ್ಮದ ತಿಳ್ಕೊಂಡು ಮಂದಿ ಕಾಡ್ಕೊಂತ ಕುಂದಿರ್ತಾವ. ಹೌದಿಲ್ಲ? ಅದ ಚಾಳಿ ಇರ್ತೈತಿ ಅವಕ್ಕ, ಮತ್ತೊಂದು ಹೆಸನೇ ಇರುವುದಿಲ್ಲ. ಇದ್ರ ಕಡೆ ಲಕ್ಷ್ಯ ಬೇಕಲ್ಲ. ಇದರಿಂದ ಇದು ಹೊಳದಾಗ ಏನಾರ ಅವು ಎಲ್ಲ ಹೊಳದವರು ನಿತ್ಯ ಮಹಾತ್ಮರ ಶ್ರವಣ ಮಾಡಿ 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 ಇಂದ ಅದನ್ನು ಮಾಡಬಾರ್ದಪ್ಪ, ಒಳ್ಳೇದು ಮಾಡ್ಬೇಕು ಅಂತ ಬಿಟ್ಟು ಎಷ್ಟೋ ಪರಿವರ್ತನೆ ಆಗ್ಯಾವ. ರಾಕ್ಷಸಿ ಪಿಶಾಚಿಗಳಿಗಿನ್ನ ತಿಳುವಳಿಕೆ ಬಂದೈತಿ, ನಿಮಗ್ ಬರುವಲ್ದಲ್ವ? ಅವಕ್ ಹೊಳದ ಅವಕರಷ್ಟು ಕಲ್ಯಾಣ ಯಾವ ಮಾಡುದಿಲ್ಲ. ಮತ್ತ ಅವು ಬಡ್ಕೊಂಡಲ್ಲಿ ಬಂದಿನಿ ಇಲ್ಲಿ, ಹೌದಿಲ್ಲ? ಅವು ಬರ್ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಬರ್ತಿದ್ದಿ. ದಾರಿ ತೋರಿಸ್ತಾವಿಲ್ಲ ಅವು. ಬೀಗರು ಬಿದ್ದರು ಸಹಿತ ಅಷ್ಟು ಉಪಕಾರ ಮಾಡೋದಿಲ್ಲ ರಾಕ್ಷಸಿ ಪಿಶಾಚಿ ಅಷ್ಟು ನಿಮ್ಗೆ, ಹೌದಿಲ್ಲ? ಅದಂತ ಲಾಭ ಮಾಡ್ಯಾವ ನಿನಗೆ. ಇಲ್ಲಿ ಯಾಕೆ ಬರ್ತಿದ್ದೀನಿ ನಾನು? ಆ ಸಾಂಕ್ಟ್ ಬಂದಲ್ಲಿ ಬಂದಿ. ಅವು ಎಳ್ಕೊಂಡು ಅದಕ್ಕೆ ನಮ್ಮ ಕಷ್ಟಗಳು ನಮ್ಮನ್ನ ದಾರಿ ತೋರಿಸ್ತಾವ. ಅವನ್ನ ಬೇಡ್ಕೊಂಡಾರ. ಅವು ಇರ್ಲಿಲ್ಲ ಅಂದ್ರೆ ನಿನ್ನ ನೆನಪು ಮಾಡಕ್ ಆಗುದಿಲ್ಲ ಅಂತ ಕುಂತಿದೇವಿ ಬೇಡ್ಕೊಂಡಾಳ. ಇದು ಮಹಾಭಾರತದೊಳಗೆ ಬರ್ತದಲ್ಲ, ಯಾವಾಗಲೂ ನಮ್ಮ ಕಷ್ಟವನ್ನು ಕೊಡಪ್ಪ, ನಮಗೆ ಅನುಕೂಲ ಮಾಡಿಕೊಟ್ಟೆ ಅಂದ್ರೆ ನೀನು ಮರೆತು ಬಿಡ್ತೇವೆ. ಎಲ್ಲ ಕಷ್ಟ ಕೊಡ ನನಗೆ, ಯಾವಾಗಲೂ ನಿನ್ನ ನನುನೆಗಿರಾಕ್ತೇವೆ. ಅವ ನಮ್ಮನ್ನು ಎಚ್ಚರಗೊಳಿಸ್ತಾವ, ದಾರಿ ತೋರಿಸ್ತಾವ, ನಮ್ಮ ಮಾರ್ಗದರ್ಶನ ಮಾಡುವ ಕಷ್ಟಗಳು ಅವ ಪರಿಹಾರ. ನಮಗ್ ದಾರಿ ಮುಕ್ತಿ ಹೊಂದಲಿಕ್ಕೆ ಕಷ್ಟಗಳ ಬಂದಾಗ ಎಚ್ಚರಕ್ಕೆ ನಾವು ಎಲ್ಲಾ ತರದ ಅನುಕೂಲ ಇದ್ದಾಗ ಎಲ್ಲಿ ಕವರ್ ಆಗ್ಬೇಕ್ರಿ? ನೀವು ಎಲ್ಲಿ ಮಹಾತ್ಮರು ಹೋಗೋ ನೀನು? ನಮ್ಗೆ ಬಾಳೆನ ಮುಖ್ಯ ಆಗ್ಬಿಟ್ಟೈತೆ ನಮ್ಗೆ, ಅದ ಸುಖರೂಪ ಅನಿಸ್ತೈತಿ. ಅದೆಲ್ಲಿ ತಿಳಿಬೇಕಂತ ಐಶ್ವರ್ಯದ ಮದದೊಳಗೆ ಇದ್ರ ಕಡೆ ಲಕ್ಷ್ಯ ಕೊಡಕೈತಿ ಹೇಳಿ ನೀವು. ಬೆಚ್ಚನ ಮಣಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿಯಾದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಯಾವ ಬೇಕಾಗಿತ್ತು? ಹೋಗೋ ಮುಕ್ತಿ, ಚಲೋ ಹೆಂಡತಿ, ಚಲೋ ಸಾಕಷ್ಟು ತಿನ್ನಾಕ ಉಣ್ಣಾಕ ಅದಾವ, ಅನುಕೂಲ ಐತೆ ಅಂತ ಹಿಂಗ ನಡಿತೈತೆನ ಅದು? ಯಾಕ್ರಿ ಮುಂದಿನ ಹಣೆ ಬರ ಏನೈತಿ ನೋಡಪ್ಪ. ಅದು ನಂಬ್ಕೊಂಡು ಕುಂತೀವಿ ಇದನ್ನೆಲ್ಲ. ಏನು ಭರವಸೆ ಐತೆ ಅಂತ ನಂಬ್ಕೊಂಡು ಕುಂತೀವಿ ಇದನ್ನ. ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಬರುದಿಲ್ಲ, ಹೌದಿಲ್ಲ? ಎಲ್ಲವೂ ಅಸ್ಥಿರವಾದದ್ದು. ಅದ ಸ್ಥಿರವಾದದ್ದು ಐತೆ ಅಂತ ತಿಳ್ಕೊಂಡು ಕುಂತೀನಿ. ನಿನ್ನವಾಗಿ ಉಳಿತವನು ಯಾವಾಗ? ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ಏನು ಭರವಸೆ ಐತೆ ಅಂತ ತಿಳ್ಕೊಂಡು ಇವ್ನು ನಂಬ್ಕೊಂಡು ಕುಂತೀವ. ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಬರುದಿಲ್ಲ. ಏನ್ರಿ ನಿನ್ಯಾರ ಎಷ್ಟೋ ಇದೈತಿ, ಇವತ್ತು ಹಿಂಗ ಆತಿದ್ ಬಾಳೆ. ನಮ್ದು ಯಾರು ಇಲ್ದಂಗ ಆತಲ್ಲ. ಇದು ಮನಿ ಜನರಿಂದ ತುಂಬಿ ತುಳುಕ್ತಿತ್ತು. ಒಂದು ಬೆಕ್ಕಿನ ಪೀಳಿ ಇಲ್ದಂಗ ಆತಲ್ಲ ಮನ್ಯಾಗ. ಬರೇದಾಗಿ ಹೋತಪ್ಪ ಇದು. ಅಕ್ಕವಿಲ್ಲ, ಎಲ್ಲಾರು ಹೋಗ್ತಾವ ಆಕ್ಸಿಡೆಂಟ್ನಾಗೆಲ್ಲ ಸತ್ತು ಅದು ಒಟ್ಟು ಅದಪ್ಪ. ಇವೆಲ್ಲ ಬರೇದಾಗಿ ಹೋತ್ ಮನಿ. ಅವೆಲ್ಲ ಅನಿಚ್ಛಾ ಪ್ರಾರಬ್ಧ ಪ್ರಕಾರ ನಡೀತಿರ್ತಾವ. ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಘಟನೆಗಳಾಗುವು. ನಾವು ಯಾವ ಹೊತ್ತಿನಾಗ ಇದಕ್ಕೆ ಬರ್ತೈತಿವೋ ದಾಳಿ ಹೇಳಕ್ ಬರೋದಿಲ್ಲ. ಅಸ್ಥಿರವಾದದ್ದು, ಸ್ಥಿರವಾದದ್ದಲ್ಲ. ಇದನ್ನ ನಂಬಬೇಡ ಅಂತ. ಅದಕ್ಕೆ ನಿಜವನ್ನು ನಂಬಬೇಕು. ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ನಿಜವನ್ನು ತಿಳ್ಕೊಂಡು ನಾವು ಉನ್ನತ ಸ್ಥಿತಿಯನ್ನು, ಮುಕ್ತಿ ಸ್ಥಿತಿಯನ್ನು ಹೊಂದುವಂತ ಪ್ರಯತ್ನ ನಿರಂತರ ನಾವು ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಹಾಳು ಮಾಡಿದ ಇದಕ್ಕೆ ಗುರಿ ಹಾಕ್ಯವ ನಾವು. ಇದು ಮನುಷ್ಯನ ಜನ್ಮಕ್ಕೆ ಬಂದ ಇದು ಲಾಭ ಮಾಡ್ಕೊ. ಮನುಷ್ಯ ಕುಲದ ಜನದ ಲಾಭ ತನ್ನಂತ ತಿಳ್ಕೊಳ್ಳೋದ್ರೊಳಗ ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದ್ರೊಳಗ ಕಾಲ್ ಕಳ್ಸ ಹತ್ವಾರ. ಎದಕ್ಕೆ ಬಂದದ್ದು ಉಪಯೋಗ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದದ ಹಾಳು ಮಾಡಿದಲ್ಲ. ಎಂಥ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ. ಸಂತರ ಸಂಘ ಇಲ್ಲ, ಕಂತು ಹರಣ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ ಅಂತ. ಇದ್ರ ಬಾಳೆ ಬೆನ್ನ ಹತ್ತಿ ಹಾಳಾಗುವುದ. ಇದನ್ನ ತಿಳ್ಕೊ, ಮಾಡ ಸಂಸಾರ ಹೆಂಗೆ ಮಾಡೋ, ಇನ್ನೊಬ್ಬರಿಗೆ ಕೆಡಕಾಗದಂತೆ. ಯಾಕ್ರಿ ಇದ್ದು ತೋರಿಸಿ, ಇದ್ದು ಹೋದ್ರಿಲ್ಲ ಮಹಾತ್ಮ ಸಂಸಾರದೊಳಗಿದ್ದು ಇಲ್ಲದಂಗ ಅವರು ಅದನ್ನ ಮಾಡಿದ್ರಿಲ್ಲ. ಸಂಸಾರ ಎಲ್ಲ ಮಾಡಿದ್ರು, ಅವರು ಮಾಡ್ಲಿಲ್ಲನ? ನಮ್ಮಪ್ಪ ಗೌಡಿಕೆ ಮಾಡಿದ, ಮಾಸ್ತರಿಕೆ ಮಾಡಿದ, ಮತ್ತೆ ಸಮಾಧಿ ಹತ್ತಿತ್ತು. 2 ಹೊತ್ತು 3 ಹೊತ್ತು ಶಾಸ್ತ್ರ ಹೇಳ್ತಿದ್ರಿಲ್ಲ ಶಿವಾನಂದ ಅಜ್ಜವ್ರು ಇದ್ದಾಗ. ಅದನ್ನೆಲ್ಲ ಮಾಡಿದ್ರು ಸುಧಾ ಅವರು ಅಲಿಪ್ತ ಆಗಿದ್ರು. ಅದು ಹಿಂದಿನ ಜನ್ಮದ ಇದು.
ಜನರ ಕಲ್ಯಾಣ ಆಗಲಿ ಅಂತ ಇದಕ್ಕೆ ಮಹತ್ವ ಕೊಟ್ಟರು. ಹೊರಗಿನ ವ್ಯವಹಾರ ಎಲ್ಲ ಗೌನ ಏ ತನ್ನಿಂದ ತಾನ ಉದಾಸೀನ ಆಗಕತ್ತವ. ಹೊರಗಿನ ವ್ಯವಹಾರದಾಗ ಅಭ್ಯಾಸ ಒಳಗೆ ಇದಕ್ಕೆ ಪ್ರಬಲ ಆಗಕತ್ತೆ ಅಂದ್ರೆ ತನ್ನಿಂದ ತಾನ ಬಂದ್ ಆಗಕತ್ತ. ಅದಕ್ಕೆ ನೌಕರಿ ಸಹಿತ ಬಿಟ್ಟರು ಅಜ್ಜವ್ರು. ಅದು ಬ್ಯಾಡ, ನಾನು ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗತ್ತವ. ಹಗಲೆಲ್ಲ ಸಮಾಧಿ ಅದು ಹತ್ತಾಕೈತೆ ಅಜ್ಜವ್ರು. ಅದನ್ನು ಕೈ ಬಿಟ್ರು ಅವ್ರು. ಅವ್ರು ತಮಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಇದ್ರಾಗ ಮುಂದೆ ಏನ್ ಬರೀ ಹೊರಗಿನ ಲೌಕಿಕ ಕಡೆಲ್ಲ ಕೊಟ್ಟಿದ್ರು. ಅದನ್ನ ಮಾಡ್ಬೇಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರು ಕ್ಲಾಸ್ಮೇಟ್ ಸ್ನೇಹ ಕೂಟ ಏರ್ಪಡಿಸೇವು. ನಾ ಅವರ ಮಂತ್ರಿ ಇದನ್ನ ಮಾಡುವಾಗ ಅವ್ರನ್ನ ಪತ್ರ ಬರ್ದಾವ. ಅಜ್ಜಾರಿಗೆ ಪತ್ರ ಬರ್ದಾನ, ಬರ್ರಿ ನೀವು ಬಂದಿದ್ದಾನ ಯಾವ್ದಾರ ಒಂದು ಇದನ್ನ ಕೊಡ್ತೇನೆ, ನಿಮಗೆ ಅನುಕೂಲ ಮಾಡಿ ಕೊಡ್ತೇನೆ. ಅವಾಗ ಬೇಕಾದಿತ್ತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇದನ್ನ ಮಾಡುವಾಗ, ಇಲ್ಲ ನನ್ನ ಕೆಲಸ ಅಲ್ಲದು, ನೀವು ಕೆಲಸ ಮಾಡ್ಕೊಳ್ಳಿ, ಜಗತ್ತಿಗೆ ಕಲ್ಯಾಣ ಮಾಡೋ ಕೆಲಸ ಮಾಡು, ನಮ್ಮ ಕೆಲಸ ಅಲ್ಲದ ಅಂತ ಅಜ್ಜಾರು ಪತ್ರ ಬರ್ದೀನಿ. ನೀವು ಇಬ್ರು ಅಲ್ಲಿ ಬನಾರಸ್ ಯೂನಿವರ್ಸಿಟಿ ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರು ಕ್ಲಾಸ್ಮೇಟ್ ಅಜ್ಜಾರು. ಅದಕ್ಕೆ ಅವರು ಆ ಮಂತ್ರಿ ಇದನ್ನು ಸ್ವೀಕಾರ ಮಾಡುವಾಗ ಅಜ್ಜಾರಿಗೆ ಪತ್ರ ಬರ್ದಿದ್ರಂತ. ಇಲ್ಲ ನನಗೆ ಅನುಕೂಲ ಆಗೋದಿಲ್ಲ, ನಮ್ಮ ಈ ಕಡೆ ಎಲ್ಲ ಕೊಡಕ್ಕೆ ಆಗೋದಿಲ್ಲ ನಮ್ಗೆ. ನಿಂದ ಪ್ರಾರಬ್ಧ ಐತಿ, ಅದನ್ನ ಮಾಡಿ ಜಗತ್ತಿನ ಕಲ್ಯಾಣ ಮಾಡಿ ನೀನು ಪತ್ರ ಬರ್ದಿದ್ದೀವಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ. ಉನ್ನತ ಇದನ್ನು ಕೊಡ್ತೇವೆ ಅಂದ್ರೆ ಅದನ್ನ ಮನಸ್ಸು ಮಾಡಲಿಲ್ಲ ಅವರು. ಅಲ್ಲ ಆ ದೇಶದ ಮುಖ್ಯಮಂತ್ರಿ ಇದನ್ನು ಕೊಡ್ತಾನಂದ್ರೆ ಕೇಳೇವ ನಾವು ದೌಡ್ ಹೋಗ್ಯವ ಎಲ್ಲ ಬಿಟ್ಬಿಟ್ಟು. ವಸೂಲಿ ಹಚ್ಚುದು ಯಾಡ ಡೈರೆಕ್ಟ್ ಅದಲ್ಲ, ನಾವು ಗೆಳೆಯನ ಅವನ ಹೌದಿಲ್ಲ, ಬೇಕಾದ ನಿನಗೆ ಅನುಕೂಲ ಮಾಡಿಕೊಡ್ತೇನೆ. ಹೋಗ್ಲಿಲ್ಲ, ಮನಸ್ಸು ಮಾಡಲಿಲ್ಲ. ಬೇಕಾದ ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರಿತ ಒಂದು ಸುಧಾ ನದರೆ ಎತ್ತಿ ನೋಡಬಾರ್ದು ಅಂತ. ಇದ್ರಾಗ ಆಸಕ್ತಿ ಇದ್ದವಾಗ ಇದು ತಿಳಿದಿಲ್ಲ. ಈ ಲೋಕದ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುವುದಿಲ್ಲ. ಅದಕ್ಕೆ ಕಸಿಗೆ ಬಿದ್ದು ವಿಲೋಭನೆಗಳಿಗೆ ಒಳಗಾದೆ ಅಂದ್ರೆ ಮತ್ತು ನೀನು ತೆಳಮಣಿಗೆ ಹೋಗಿ ಮತ್ತೆ ಬಿತ್ತ ಇದು ಆಶೆಕ್ ಬಿತ್ತ ಅಂದ್ರೆ ಮತ್ತೆ ಹೋಗುತ್ತೆ ತೆಳಮಣಿಗೆ. ಉನ್ನತ ಸ್ಥಿತಿಗೆ ಬಂದು ಮತ್ತು ಹೀನ ವಿಷಯ ವಸ್ತುಗಳಿಗೆ ಅದಕ್ಕೆ ಬೆರಗಾದೆ ಅಂದ್ರೆ ಆಶೆಕ್ ಬಿದ್ದು ಹೋಗ್ತದೆ. ಅದು ಸಿದ್ಧಿಗಳು ಕೊಡುವ ಅದು ಮತ್ತೆ ನಮ್ಮನ್ನು ಹೀನ ಸ್ಥಿತಿಗೆ ಹೋಯ್ತೈತಿ. ಸಿದ್ಧಿಗಳು ಪವಾಡಗಳು ಎಂತ ಬಿದ್ದಾವ. ಅವ ಯಾಕೆ ಮಾಡ್ಲಕ್ಕನ್ರಿ? ಅವ ಜ್ಞಾನಿ ತಿಳಿದವ, ಅವ ಪವಾಡ ಪುರುಷ ಜ್ಞಾನಿ ಅಲ್ಲವ. ಮಂದಿ ಕಡೆ ಮೆಚ್ಚಕೋದು ಪವಾಡ ಮಾಡೋದು ಅವ ಅಜ್ಞಾನಿ. ನಾವು ಈ ಪವಾಡ ಪುರುಷರು ಸಿದ್ಧಿ ಪುರುಷರು ಜ್ಞಾನಿಗಳಂತ ನಿಂತಿಕೊಂಡೆ ಜ್ಞಾನ ಇರ್ಬೋದು ನಾವು. ಅವೆಲ್ಲ ಅದನ್ನ ಯಾಕೆ ನೀವು ಮಾಡೋದಿಲ್ಲ ಅಂತ ರಾಮತೀರ್ಥರನ್ನ ಕೇಳಿದಾಗ ರಾಮತೀರ್ಥರು ಹೇಳ್ಯಾರ, ಅಂತದನ್ನ ನಾನು ಅಂತ ಕೀಳು ಮಟ್ಟಕ್ಕೆ ಎಂದೂ ಇಳಿಯಕ್ಕೆ ಸಾಧ್ಯನೇ ಇಲ್ಲ. ಜನರಿಗೆ ಪವಾಡ ಮಾಡೋದು ಮನೋರಂಜನೆ ಮಾಡೋದಕ್ಕಾಗಿ ರಾಮನು ಸತ್ಯದ ಸುವರ್ಣ ಮೇರು ಪರ್ವತದಿಂದ ಕೆಳಗಿಳಿದು ಬರಲು ಸಿದ್ಧನಿಲ್ಲ. ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳು ಮಟ್ಟದ್ದು ಅಂತ. ಎಂದೂ ರಾಮನು ಕೆಳಗಿಳಿಯಲಾರ, ಅಂತಹ ಸ್ಥಿತಿಗೆ ಬರಲೋದಿಲ್ಲ ಅಂತ. ಅದಕ್ಕೆ ಯಾಕೆ ಇಚ್ಛಾ ಮಾಡಕ್ ಹೋಗ ನಾವು? ಮಾಡಕ್ ಹೋಗೋದಿಲ್ಲ. ಅದು ನೋಡೇ ಸಿದ್ಧಿಗಳಿಂದ ಸುಡುಗಾಡಿಸಿದ್ರೆ ಆಟ ಆಟ ಜನರನ್ನು ಕೂಡಿಸೋದು ಎಲ್ಲ ಪ್ರಸಿದ್ಧಿ ಹೊಂದೋದು, ಅದನ್ನ ತಗೊಂಡು ಏನ್ ಮಾಡವು? ಧ್ಯಾನ ಹೊಂದಕ್ಕಿಂತ ಪೂರ್ವದಲ್ಲಿ ಅದಕ್ಕಾಗಿ ಪ್ರಯತ್ನ ಮಾಡಿರ್ತಾರ ಅವರು. ಅದನ್ನು ಹೊಂದಿ ಹೊಳದ ಮ್ಯಾಗ ಮಡಿವಾಳಜ್ಜ ತಲೆ ಮ್ಯಾಗ ಇಟ್ಕೊಂಡು ಕುಣದಾಡ್ಯಾನ. ಅಯ್ಯೋ ಸುಳ್ಳ ನಾನು ಆಯುಷ್ಯ ಕಳೆದ್ನೆಲ್ಲೋ ಮಾರ ನಿಜಗುಣಿ ಅಂತ ತಲೆ ಮ್ಯಾಗ ಇಟ್ಕೊಂಡು ಕುಣದಾಡ್ಯಾನ. ಅವಾಗ ಜ್ಞಾನ ಮಾಡ್ಕೊಂಡ್ರು ಅವ್ರು. ಈ ಪವಾಡ ಇವನ್ನೆಲ್ಲ ಕಡೆಗಣಿಸಿ ನಿಂತರ ಅವ್ರ ಕಡೆಗೆ. ಅವು ಉಭಯ ತಪಸ್ಸುಗಳು ಇರ್ತಾವ. ಅವು ಹಿಂದಿನ ಜನ್ಮದಾಗ ಕೆಲವು ಅದಕ್ಕಾಗಿ ಸಾಧನ ಮಾಡಿದ್ದು ಅವು ವ್ಯಕ್ತ ಆಗ್ತಿರ್ತಾವ. ಅದಕ್ಕೆ ಅದ್ರ ಕಡೆ ಮಹತ್ವ ಕೊಡೋದಿಲ್ಲ. ಜನರ ಕಲ್ಯಾಣಕ್ಕಾಗಿ ಉಪಯೋಗ ಆದ್ರೆ ಆಗಲಿ ಬಿಡಂತ ಉದಾಸೀನ ಇರ್ತಾರೆ ಅದ್ರ ಬಗ್ಗೆ. ಅದನ್ನ ನಾನು ಮಾಡೀನಿ, ನನ್ನಿಂದ ನಡೀತೈತೆ ಅಂತ ಅವ್ರು ತಿಳ್ಕೊಂಡಿರೋದಿಲ್ಲ. ನಾವು ಪವಾಡ ಪುರುಷ ಇಂಥಲ್ಲಿ ಅದನ್ನ ತಗೊಂಡು ಏನ್ ಮಾಡವ? ಅದರಿಂದ ಜ್ಞಾನ ಆಗೋದಿಲ್ಲ. ಮತ್ತು ಅಜ್ಞಾನ ಗಟ್ಟಿಕೈತಿ. ಅಜ್ಞಾನದ ಕಾರ್ಯ ಅದು. ಸಿದ್ಧಿಗಳನ್ನು ಮಾಡೋದು, ಇದನ್ನು ಮಾಡೋದು ಮತ್ತು ಜನ್ಮ ಅಂತ ತಿರ್ಗಾಕಿಸ್ತೈತೆ. ಅದು ಜ್ಞಾನ ಆಗೋದಿಲ್ಲ ಅದರಿಂದ. ಈ ಸಿದ್ಧಿ ಪುರುಷ ಪವಾಡ ಪುರುಷ ಅಂದ್ರೆ ಅವ್ರು ಜ್ಞಾನಿ ಅಲ್ಲ. ಅದಕ್ಕೆ ಅದನ್ನು ಸುಧಾ ಕಡೆಗಣಿಸಿ ನಿಂದ್ಬೇಕು. ಲೋಕದ ವರವಂದನೇನು ತನಗೊಳ್ಳುವ ಸಿದ್ಧಿಗಳನ್ನು ತನಗಾಗುವ ಸಿದ್ಧಿಗಳನ್ನು ಕಡೆಗಣಿಸಿ ನಿಂದವನೇ ಯೋಗಿ ಅಂದಾರೆ. ಅವನ್ನೆಲ್ಲ ಅದನ್ನು ಅನುಭವ ಮಾಡ್ಕೋಬೇಕು. ನಾವು ಪೂರ್ಣ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ಎದ್ರ ಬಗ್ಗೆಯೂ ಆಸಕ್ತಿ ಉಳಿಬಾರ್ದು. ಅನ್ಯದ್ರಾಗ ಏನಾರ ಆಸಕ್ತಿ ಇರುತ್ತೆ ಅಂದ್ರೆ ಮತ್ತೆ ನಿನ್ನ ಜನ್ಮ ಬರ್ತದೆ, ಹುಟ್ಟಾಕ ಹಸ್ತತೀನಿ. ಎಲ್ಲದರ ಬಗ್ಗೆ ಉದಾಸೀನ ಆಗ್ಬೇಕು.
ಹಂಗ ದೃಢವಾದಂಥ ವೈರಾಗ್ಯ ಅವನಲ್ಲಿ ಜಾಗೃತಿ ಇರ್ತೈತಿ, ಅವಾಗ ಜ್ಞಾನೋದಯ ಆಕೈತಿ. ಏ ಅಂಥವ್ರು ಜಗತ್ತಿನೊಳಗೆ ಸಿಗುದು ಬಹಳ ದುರ್ಲಭ. ಏ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ. ಅಂಥವರ ಸಂಘ ಸಿಕ್ಕರ ಜಗತ್ತಿಗೆ ಕಲ್ಯಾಣ ಆಕೈತಿ, ಅವರ ದೃಷ್ಟಿ ಮಾತ್ರದಿಂದ ಕಲ್ಯಾಣ ಆಕೈತಿ. ಬಿಡು.